ರೆಕಾರ್ಡಿಂಗ್ ಆನ್ ಮಾಡಿದ್ವಿ. ಪ್ರಾಣದಹ ಅನ್ನುವಂಥ ಒಂದು ನಾಮವನ್ನ ನಾವು ಚಿಂತನೆಯನ್ನ ಮಾಡ್ತಾ ಇದ್ವಿ. ಸೊ ಶಂಕರರು ಏನ್ ಹೇಳ್ತಾರೆ ಅಂತಂದ್ರೆ, ಪ್ರಾಣಾನ್ ದದಾತಿ ಚೇಷ್ಟಯತಿ ಇತಿ ಪ್ರಾಣದಹ ಅಂತ ಹೇಳ್ತಾರೆ. ಏನ್ ಹಾಗಂದ್ರೆ, ದ ಒನ್ ಹೂ ಗೀವ್ಸ್ ಆರ್ ದ ಒನ್ ಹೂ ಇನಿಶಿಯೇಟ್ಸ್ ದ ಮೂಮೆಂಟ್ ಆಫ್ ಪ್ರಾಣ ಇಸ್ ಕಾಲ್ಡ್ ಪ್ರಾಣದಹ ಅಂತ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಪ್ರಾಣಗಳನ್ನು ಕೊಡುವವನು. ಪ್ರಾಣಗಳನ್ನು ಅಂತಂದ್ರೆ ಎನರ್ಜಿ. ನಮ್ಮ ನಮ್ಮ ಈ ದೇಹದಲ್ಲಿ ಪ್ರಾಣ ಅನ್ನುವಂತಹ ಒಂದು ಉಸಿರಿರೋ ತನಕ ಮಾತ್ರ ಈ ದೇಹಕ್ಕೆ ಬೆಲೆ ಅಲ್ವಾ. ಇಲ್ಲ ಅಂತಂದ್ರೆ ಈ ದೇಹ ನಶ್ವರ, ಏನು ಇಲ್ಲ ಅಂತ ಹೇಳ್ತಾರೆ. ಯೂಶಲಿ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, 4 ಅಂಶಗಳು ಅದು ಇರೋ ತನಕ ಅದಕ್ಕೆ ಬೆಲೆ ಇರುತ್ತೆ, ಅದು ಹೋದ್ರೆ ಅದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ ಅಂತ ಹೇಳ್ತಾರೆ. ಏನವು 4 ಅಂತ ಅಂದ್ರೆ, ಮೊದಲನೇದಾಗಿ ನಮ್ಮ ಕೂದಲು, ಹೇರ್ ಅಂತ ನಾವೇನ್ ಹೇಳ್ತೀವಲ್ಲ, ಅದು ನಮ್ಮ ತಲೆಯಲ್ಲಿ ಅಥವಾ ಇದಾಗಿದ್ದಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಇವತ್ತು ನಾನು ಏನೋ ನನ್ನ ಪೂರ್ತಿ ಗುಂಡು ಹೊಡಿಸ್ಕೊಂಡು ಇದಾಗ ಬಂದ್ರೆ, ನೀನ್ ದಿನೇಶ್ ಮಹೋದಯ ಈ ತರ ಇದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇಲ್ವಲ್ಲ ಅಂತಾನು ಸ್ವಲ್ಪ ಜನ ಹೇಳ್ಬೋದು. ಅಂದ್ರೆ ಆ ತಲೆಯ ಮೇಲಿನ ಕೇಶಕ್ಕೆ ಅದು ಶಿರದಲ್ಲಿ ಇದ್ರೆ ಅದಕ್ಕೆ ಖಂಡಿತ ಒಂದು ಶೋಭೆ ಇರುತ್ತೆ ಅಥವಾ ಒಂದು ವ್ಯಾಲ್ಯೂ ಇರುತ್ತೆ. ಅದೇ ಆ ಒಂದು ಕೂದಲು ಕಟ್ ಮಾಡಿ, ಅಂದ್ರೆ ನಾವು ಕಟಿಂಗ್ ಶಾಪ್ ಹೋದ ಕಟ್ ಮಾಡಿ ಅದನ್ನ ತೆಗೆದಾಕ್ತಾರೆ, ಆ ಕಟ್ ಮಾಡಿರುವಂತಹ ಕೂದಲಿಗೆ ಯಾವುದೇ ರೀತಿಯ ಒಂದು ಬೆಲೆ ಇರೋದಿಲ್ಲ. ಅಂದ್ರೆ ಆ ಒಂದು ಎನರ್ಜಿ, ಆ ಒಂದು ಯೋಗ್ಯತೆ, ಅಂದ್ರೆ ತಲೆಯ ಮೇಲೆ ಇದ್ದಾಗ ಏನ್ ಯೋಗ್ಯತೆ ಇತ್ತು ಆ ಯೋಗ್ಯತೆ ಅದು ಕಟ್ ಮಾಡಿದಾಗ ಇರೋದಿಲ್ಲ ಅನ್ನುವಂಥದ್ದು. ಸೊ ಅದನ್ನ ಒಂದು ಹೇಳ್ತಾರೆ. ಇನ್ನ ಮುಂದೆ ಆಗಿ ಹಲ್ಲು, ದಂತ. ನಮ್ಗೆಲ್ಲರೂ ಕೂಡ ಬಾಯಲ್ಲಿ ದಂತ ಇದ್ದಾಗ, ಅಂದ್ರೆ ಹಗಿಯೋದಕ್ಕೆ ಯೂಸ್ ಮಾಡುವಂತಹ ಹಲ್ಲುಗಳು, ಅದು ಚೆನ್ನಾಗಿ ಆರೋಗ್ಯಕರವಾಗಿದೆ, ಕ್ಲೀನ್ ಆಗಿದೆ, ಯಾವುದೋ ಉಳುಕಲ್ಲಾಗಿಲ್ಲ ಅಥವಾ ಏನೋ ಅದು ಕೆಟ್ಟೋಗಿಲ್ಲ, ಆರೋಗ್ಯಕರವಾಗಿದೆ ಅಂದ್ರೆ ಅದಕ್ಕೆ ಖಂಡಿತ ಬೆಲೆ ಇರುತ್ತೆ. ಅದು ಅಲ್ಲಾಡ್ತಾ ಇದೆ, ಉದುರೋಯ್ತು ಅಂತ ಅಂದಾಗ ಆ ಉದುರೋದಂತಹ ಹಲ್ಲನ್ನ ನಾವು ಖಂಡಿತ ಇಟ್ಕೊಂಡು ಅದನ್ನ ಸೇಫ್ ಗಾರ್ಡ್ ಮಾಡಲ್ಲ, ಬಿಸಾಕ್ಬಿಡ್ತೀವಿ. ಅಂದ್ರೆ ಬಾಯಿನಲ್ಲಿ ಆ ಹಲ್ಲಿರೋ ತನಕನೇ ಅದಕ್ಕೆ ಯೋಗ್ಯತೆ ಅನ್ನುವಂಥದ್ದು ಅಲ್ವಾ. ಹಾಗೆ ಮುಂದೆ ಉಗುರುನು ಅಷ್ಟೇ ನೋಡಿ, ನಮ್ಮ ಕೈಗಳಲ್ಲಿ ಉಗುರು ಇರೋ ತನಕ ಅದನ್ನ ನಾವು ಕೆರ್ಕೊಳ್ಳೋದಕ್ಕೋ ಅಥವಾ ಬೇರೆ ಇನ್ನೇನೋ ಮಾಡೋದಕ್ಕೋ ಅಥವಾ ಯಾರಿಗೋ ಪರ್ಚೋದಕ್ಕೋ ಅಥವಾ ಕೀಟ್ಲೆ ಮಾಡೋದಕ್ಕೋ ಉಪಯೋಗಿಸ್ತೀವಿ. ಒಂದು ಸತಿ ನಾವು ಉಗುರನ್ನ ಕಟ್ ಮಾಡ್ಕೊಂಬಿಟ್ವಿ ಅಂತ ಅಂದಾಗ ಆ ಉಗುರನ್ನು ನಾವು ಸುಮಾರು ಜನ ಹೇಳ್ತಾರೆ, ಮನೆಯಲ್ಲಿ ಉಗುರು ಕಟ್ ಮಾಡಬಾರ್ದು ಅಥವಾ ಶುಕ್ರವಾರ ಮಂಗಳವಾರ ಉಗುರು ಕಟ್ ಮಾಡಬಾರ್ದು, ಈ ರೀತಿ ಎಲ್ಲ ಒಂದು ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಸೊ ಆ ಉಗುರಿಗೆ ನಮ್ಮ ಕೈಯಲ್ಲಿ ಇದೆ ಅನ್ನೋ ತನಕ ಮಾತ್ರ ಅದಕ್ಕೆ ಒಂದು ಬೆಲೆ ಇರುತ್ತೆ. ಅದೊಂದ್ಸತಿ ಕಟ್ ಮಾಡಿದ್ಮೇಲೆ ಅದಕ್ಕೆ ಬೆಲೆ ಇರಲ್ಲ. ಸೊ ಹೀಗೆ ಇವೆಲ್ಲ ಎಕ್ಸಾಂಪಲ್ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಮನುಷ್ಯನಲ್ಲೂ ಕೂಡ ಈ ದೇಹದಲ್ಲಿ ಪ್ರಾಣ ಅನ್ನೋದು ಇದೆ ಅನ್ನೋ ತನಕ ಮಾತ್ರ ಈ ದೇಹಕ್ಕೆ ಬೆಲೆ. ಇವತ್ತು ಈ ದೇಹದಲ್ಲಿ ಪ್ರಾಣ ಇಲ್ಲ ಅಂದಾಗ ಅಲ್ಲಿ ನನ್ನ ಹೆಸರು ಕೂಡ ಹಿಡಿದು ಕರೆಯೋಲ್ಲ, ಅಯ್ಯೋ ಬಾಡಿ ಬಂತಪ್ಪ ಅಂತ ಕರೀತಾರೆ. ಆ ಬಾಡಿಗೆ ಏನ್ ಹೆಸರಿತ್ತೋ ಆ ಹೆಸರನ್ನ ಖಂಡಿತ ಇಟ್ಟು ಕರೆಯೋದಿಲ್ಲ. ಸೊ ಹಾಗೆ ಯಾಕೆ ಅಂತಂದ್ರೆ ಆ ಬಾಡಿನಲ್ಲಿ ಪ್ರಾಣ ಇಲ್ಲ. ಈಗ ಪ್ರಾಣ ಪಕ್ಷಿ ಹಾರು ಹೋಗಿದೆ ಅನ್ನೋದು, ಬರೀ ದೇಹ ಮಾತ್ರ ಇದೆ. ಬಾಡಿ ಬಂತಪ್ಪ, ಬಾಡಿನ ತಗೊಂಬರಪ್ಪ ಹಾಸ್ಪಿಟ್ಲಿಂದ, ಈ ರೀತಿಯಾಗಿ ಸಂಬೋಧನೆಯನ್ನ ಮಾಡ್ತಾರೆ. ಸೊ ಹಾಗೆ ನಮ್ಮ ಈ ಜೀವಾತ್ಮಕ್ಕೆ ಈ ಒಂದು ಎಲ್ಲ ಏನು ಕರ್ಮೇಂದ್ರಿಯಗಳಿವೆ, ಎಲ್ಲಾ ಕರ್ಮೇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಥವಾ ಅದರ ಒಂದು ಕಾರ್ಯವನ್ನು ಅದು ಮಾಡ್ತಾ ಇದೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆ ಒಂದು ಎನರ್ಜಿ ಅಥವಾ ಒಂದು ಅಣುವಿನ ಮುಖಾಂತರ ಅಥವಾ ಒಂದು ಶಕ್ತಿಯ ಮುಖಾಂತರ ಏನಾದ್ರೂ ಅದಕ್ಕೆ ಚಲನೆ ಆಗ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಕಾರಣ ಬಂದು ಆ ಶ್ರೀಮನ್ ನಾರಾಯಣ ಕೊಟ್ಟಿರುವಂತಹ ಒಂದು ಎನರ್ಜಿ. ನಮ್ಗೆ ಪ್ರಾಣಾನ್ ದದಾತಿ, ಆ ಒಂದು ಎನರ್ಜಿಯನ್ನ ಕೊಟ್ಟಂತಹವನು ಯಾರು? ಶ್ರೀಮನ್ ನಾರಾಯಣ ಅನ್ನುವಂಥದ್ದು. ಹೂ ಇನಿಶಿಯೇಟ್ಸ್ ದ ಮೂಮೆಂಟ್. ನಮ್ಮ ಬಾಡಿನಲ್ಲಿ ಒಂದು ರಕ್ತ ಚಲನೆ ಇರ್ಬೋದು ಅಥವಾ ಒಂದು ಶಕ್ತಿಯ ಒಂದು ಚಲನೆ ಇರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡ್ತಾ ಇರೋದು ಯಾರು? ಅವನು ಶ್ರೀಮನ್ ನಾರಾಯಣ. ಅದಕ್ಕೆ ಅವನಿಗೆ ಪ್ರಾಣದಹ ಅಂತ ಹೆಸರನ್ನ ಇಡ್ತಾರೆ. ಸೊ ಇದು ಒಂದು ಕಮೆಂಟ್ರಿ ಆದ್ರೆ, ಇನ್ನೊಂದು ಕಮೆಂಟ್ರಿಯಲ್ಲಿ ಶಂಕರರು ಏನ್ ಹೇಳ್ತಾರೆ ಅಂದ್ರೆ, ಪ್ರಾಣಾನ್ ದಾಪಯತಿ ಶೋಧಯತಿವಾ ಅಂತ ಹೇಳ್ತಾರೆ. ಏನಂಗಂದ್ರೆ, ದ ಒನ್ ಹೂ ಪ್ಯೂರಿಫೈಸ್ ದ ಪ್ರಾಣ ಇದೆ. ಈಗ ಒಂದು ಹುಲ್ಲಲ್ಲೂ ಕೂಡ ಬೇಸಿಗೆಗಾಲದಲ್ಲಿ ಮಳೆ ಬಂದಿಲ್ಲ ಅಂತ ಅಂದಾಗ ಒಂದು ಹುಲ್ಲು ಬಾಡಿ ಒಣಗುತ್ತೆ, ಆದ್ರೆ ಬೇರ್ ಮಾತ್ರ ಹಾಗೆ ಇರುತ್ತೆ. ಒಂದು ಸತಿ ವಸಂತ ಕಾಲ ಬಂತು ಅಥವಾ ಬೇರೆ ಮಳೆಗಾಲ ಬಂತು ಅಥವಾ ಮಳೆ ಬಂತು ಅಂದ ತಕ್ಷಣ ಅದು ಮತ್ತೆ ಆ ಬೇರಿಂದ ಹೊಡ್ಕೊಂಡು ಚಿಗುರಾಗಿ ಮತ್ತೆ ಬಂದು ಮತ್ತೆ ಎದ್ದು ನಿಂತ್ಕೊಳ್ಳುತ್ತೆ ಅಲ್ವಾ. ಪ್ರಾಣ ದಾಪಯತಿ ಶೋಧಯತಿ ವಾ, ದ ಒನ್ ಹೂ ಪ್ಯೂರಿಫೈಸ್ ದ ಪ್ರಾಣ. ಅಲ್ಲೆಲ್ಲೋ ಒಂದ್ ಕಡೆ ಪ್ರಾಣದ ಒಂದು ಅಣು ಇದೆ, ಆದ್ರೆ ಅದಕ್ಕೆ ಇನ್ನೂ ತುಂಬಾ
ಪ್ಯೂರಿಫೈ ಆಗುವಂತಹ ಒಂದು ಶಕ್ತಿಯನ್ನ ಅಥವಾ ಒಂದು ಎನರ್ಜಿಯನ್ನ ಕೊಡುವಂಥದ್ದು ಯಾರು ಅಂತ ಅಂದ್ರೆ ಅವನೇ ಶ್ರೀಮನ್ನಾರಾಯಣ ಅಂತ ಶಂಕರರು ಹೇಳುವಂತ. ಅಂದ್ರೆ ಪ್ರಾಣಗಳನ್ನ ಕೊಡುವಂಥದ್ದು, ತ್ರಾಣಗಳನ್ನ ಕೊಡುವಂಥದ್ದು ಅಥವಾ ಎನರ್ಜಿಯನ್ನ ಕೊಡುವಂಥದ್ದು ಅವನು ಶ್ರೀಮನ್ನಾರಾಯಣ ಅಂತ. ಇನ್ನೂ ಸುಲಭವಾಗಿ ಹೇಳ್ಬೇಕಂತಂದ್ರೆ, ಏನು ಒಂದು ಮೂಮೆಂಟ್ ಇದೆ, ಪ್ರಾಣಗಳ ಒಂದು ಚಲನೆ, ಅದನ್ನು ಮಾಡುವಂಥವನು ಅಥವಾ ಮೃತ್ಯು ರೂಪದಿಂದ ನಮ್ಮನ್ನ ಪರಿಹಾರ ಅಥವಾ ಹರಣವನ್ನು ಮಾಡುವಂಥವನು ಅವನೇ ಶ್ರೀಮನ್ನಾರಾಯಣ. ಅವನಿಗೆ ಪ್ರಾಣದಹ ಅಂತಾನು ಕೂಡ ಒಂದು ಹೆಸರಿದೆ ಅಂತ ಶಂಕರರು ಹೇಳ್ತಾರೆ. ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಪ್ರಾಣದಹ ಅಂತಂದ್ರೆ ನಮ್ಮಲ್ಲಿರುವಂತಹ ಒಂದು ಶಕ್ತಿ, ನಮ್ಮಲ್ಲಿರುವಂತಹ ಒಂದು ಚೈತನ್ಯ, ಆ ಆ ಚೈತನ್ಯವನ್ನ ಕೊಡುವಂತಹ ಒಂದು ಎನರ್ಜಿ ಏನಿದೆಯಲ್ಲ ಅದಕ್ಕೆ ಪ್ರಾಣದಹ ಅಂತ ಕರೀತಾರೆ. ಮತ್ತೆ ಹೇಳಿದಾಗೆ ದ ಒನ್ ಹೂ ಪ್ಯೂರಿಫೈಸ್ ದ ಪ್ರಾಣ ಅಂತ ಹೇಳಿದೆ ಅಲ್ವಾ. ಸೊ ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನ ನಾವು ಅರ್ಥಚಿಂತನೆಯನ್ನ ಮಾಡ್ತೀವಿ ಅಂದ್ರೆ, ನನಗೆ ಮೊಟ್ಟ ಮೊದಲನೇದಾಗಿ ಪ್ರಾಣದಹ ಅಂತ ನಾನು ಕೇಳಿದ ತಕ್ಷಣ ನನಗೆ ಮನಸ್ಸಿಗೆ ಬಂದಂತಹ ಕತೆ ಗಜೇಂದ್ರ ಮೋಕ್ಷದ ಒಂದು ಕತೆ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಈ ಒಂದು ಕತೆ ಗೊತ್ತಿರುತ್ತೆ, ಆದ್ರೂ ಯಾರೋ ಒಬ್ರಿಗೋ ಇಬ್ರಿಗೋ ಗೊತ್ತಿರಲ್ಲ ಅನ್ನೋ ಭಾವನೆಯಿಂದ, ಅಥವಾ ಯಾರೋ ಹೊಸಬ್ರು ಆಧ್ಯಾತ್ಮದ ಪ್ರಪಂಚಕ್ಕೆ ಕಾಲಿಟ್ಟಿದ್ರು ಇಟ್ಟಿರ್ಬೋದು. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾನು ಈ ಕಥೆಯನ್ನ ನಿಮ್ಮೆಲ್ಲರಿಗೂ ಕೂಡ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಗಜೇಂದ್ರ ಹೌದು, ಗಜರಾಜ ಅಂತಲೂ ಕೂಡ ಕರೀತಾರೆ. ಒಂದು ಆನೆಯ ಒಂದು ರೂಪದಲ್ಲಿ ಅವನು ಜನ್ಮವನ್ನ ತಾಳಿರ್ತಾನೆ. ಯಾವುದೋ ಒಂದು ಶಾಪದ ಒಂದು ಅವಸ್ಥೆಯಿಂದ ಅವನು ಆನೆಯ ಒಂದು ರೂಪವನ್ನು ತಾಳಿ ಭೂಮಿ ಮೇಲೆ ಅವತರಿಸಿರ್ತಾನೆ. ಅವನಿಗೆ ಒಂದು ದಿನ ಏನಾಗುತ್ತೆ ಗೊತ್ತಿರೋ ಹಾಗೆ, ಕೊಳದಲ್ಲಿ ಮೊಸಳೆ ಬಂದು ಆ ಗಜರಾಜನ ಅಥವಾ ಅಂದ್ರೆ ಗಜೇಂದ್ರನ ಒಂದು ಕಾಲನ್ನ ಹಿಡ್ಕೊಂಡ್ಬಿಡುತ್ತೆ. ಆದ್ರೆ ಇಲ್ಲಿ ತುಂಬಾ ನಾವು ಗಮನಿಸಬೇಕಾದಂತ ಅಂಶ ಏನಂದ್ರೆ, ತಕ್ಷಣದಲ್ಲಿ ಗಜೇಂದ್ರ ವಿಷ್ಣುವಿನ ಮೊರೆ ಹೋಗಲ್ಲ. ಹೋದ ಜನ್ಮದ ಒಂದು ಸುಕೃತ ಅಥವಾ ಹೋದ ಜನ್ಮದ ಒಂದು ಇದು ಇದ್ರೂ ಕೂಡ ಅವನು ಮೊದಲಿಗೆ ತುಂಬಾ ಪ್ರಯತ್ನ ಮಾಡ್ತಾನೆ, ಉಳಿಸ್ಕೊಬೇಕು, ನನ್ನ ಪ್ರಾಣ ನಾನೇ ಉಳಿಸ್ಕೊಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಸತತವಾದ ಪ್ರಯತ್ನದಿಂದಲೂ ಕೂಡ ಆ ಮೊಸಳೆ ಆ ಒಂದು ಗಜರಾಜನ ಕಾಲನ್ನ ಬಿಡೋದಿಲ್ಲ, ಗಟ್ಟಿಯಾಗಿ ಹಿಡ್ಕೊಂಡು ಅದನ್ನ ಹಿಮ್ಮಡಿ ಮಾಡಿ ರಕ್ತವನ್ನ ಕುಡಿದು ಆಲ್ಮೋಸ್ಟ್ ನಿಶಕ್ತನಾಗಿ ಮಾಡಿಬಿಡುತ್ತೆ. ಆ ಇಡೀ ಒಂದು ದೊಡ್ಡ ಅಂತಹ ಬೃಹದಾಕಾರವಂತಹ ದೇಹವನ್ನ, ರಕ್ತವನ್ನೆಲ್ಲ ಹೀರಿ ನಿಶಕ್ತಿಯನ್ನಾಗಿ ಮಾಡಿಬಿಟ್ಟು, ಇನ್ನೇನು ಪ್ರಾಣನೇ ಹೋಯ್ತು ಅನ್ನುವಂತಹ ಒಂದು ಸಮಯಕ್ಕೆ ಆ ಗಜರಾಜ ಜೋರಾಗಿ ನಾರಾಯಣ ಅಂತ ಶಬ್ದವನ್ನು ಮಾಡಿ ನಾರಾಯಣವನ್ನು ಕೂಗ್ತಾನೆ. ಹೋದ ಜನ್ಮದಲ್ಲಿ ಗಜೇಂದ್ರನು ಬಹಳ ವಿಷ್ಣುವಿನ ಪ್ರಿಯ ಭಕ್ತನಾಗಿರ್ತಾನೆ. ಆ ಒಂದು ನಂಟು, ಆ ಒಂದು ಇದು ಹಾಗೆ ಇರುತ್ತೆ ಶ್ರೀಮನ್ನಾರಾಯಣನಿಗೂ ಮತ್ತೆ ಈ ಭಕ್ತನಿಗೂ ಕೂಡ. ಲಕ್ಷ್ಮಿನೂ ಜೊತೆಯಲ್ಲಿ ಕರ್ಕೊಂಡ್ಬರ್ದಾರೆ. ತಕ್ಷಣ ಗರುಡನ ಮೇಲೆ ಹೇರಿ ಲಕ್ಷ್ಮಿಗೂ ಕೂಡ ಕಾಯ್ದಲೆ. ಯಾಕೆಂದ್ರೆ ಸುಮಾರು ಜನ ತಮಾಷೆ ಮಾಡ್ತಾರೆ, ಲಕ್ಷ್ಮಿ ಕರೆದ್ರೆ ತುಂಬಾ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ಳೋಕೆ ತುಂಬಾ ಟೈಮ್ ತಗೊಂತಾಳೆ ಅಂತ, ಬೇಗ ಬಂದ್ಬಿಟ್ಟ ವಿಷ್ಣು ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗೆ ಗರುಡನ ಮೇಲೆ ಧಾವಿಸಿ ಬಂದು ಮೊಸಳೆಯ ತಲೆಯನ್ನ, ಸುದರ್ಶನ ಚಕ್ರದಿಂದ ಮೊಸಳೆಯ ತಲೆಯನ್ನ ಕತ್ತರಿಸ್ತಾನೆ. ನಂತರದಲ್ಲಿ ಗಜೇಂದ್ರನಿಗೆ ಮೋಕ್ಷವನ್ನ ಕೊಡ್ತಾನೆ ಅನ್ನೋದೇ ಗಜೇಂದ್ರ ಮೋಕ್ಷದ ಒಂದು ಕಥೆ ಆಗಿದೆ. ಯಾಕೆ ಈ ಕಥೆಯನ್ನ ನಾನು ತಗೊಂಡೆ ಅಂತ ಅಂದ್ರೆ, ಪ್ರಾಣವನ್ನ ಕೊಡುವವನು ಅವನೇ, ಮತ್ತೆ ನಮಗೆ ಪ್ರಾಣ ಹೋಗ್ತಾ ಇದೆ ಅನ್ನುವಾಗ ಕಾಪಾಡುವಂತಹ ಒಂದು ಶಕ್ತಿನೂ ಕೂಡ ಅವನೇ ಆಗಿರ್ತಾನೆ ಅಂತ. ಸೊ ಎಂತಹ ತುರ್ತು ಪರಿಸ್ಥಿತಿಯಲ್ಲಿ ಭಕ್ತರನ್ನ ಕಾಪಾಡುವಂತಹ ಶಕ್ತಿ ಏನಾದ್ರೂ ಇದೆ ಅಂತಂದ್ರೆ ಅದು ನಮ್ಮ ಶ್ರೀಮನ್ನಾರಾಯಣನಿಗೆ, ನಮ್ಮ ವಿಷ್ಣುವಿಗೆ ಮಾತ್ರ ಆ ಒಂದು ಶಕ್ತಿ ಇದೆ. ಅವನು ಭಕ್ತರನ್ನ ಅಷ್ಟರ ಮಟ್ಟಿಗೆ ಅವನ ಎಲ್ಲಾ ಪಾಪಗಳನ್ನ ನಷ್ಟ ಮಾಡಿ, ಕಷ್ಟಗಳನ್ನ ಮಾಡಿ, ಅಪಾಯಗಳಿಂದ ರಕ್ಷಿಸಿ ನಮ್ಮನ್ನೆಲ್ಲರನ್ನು ಕೂಡ ಕಾಪಾಡ್ತಾನೆ ಅನ್ನೋದು ಈ ಒಂದು ನಾಮದ ಒಂದು ಇದಾಗಿತ್ತು. ಒಂದೇ ನಿಮಿಷ, ನನಗೆ ನೀರ್ ಕೊಡ್ಕೊಂಡ್ ಬರ್ತೀನಿ, ದಯವಿಟ್ಟು ಕ್ಷಮೆ.
ಕ್ಷಮೆ ಇರಲಿ. ಸೊ ಹಾಗೆ ಈ ನಾಮ ಪ್ರಾಣದಹ ಅಂತ ಅಂದ್ರೆ ಯಾರು ನಮಗೆ ಎನರ್ಜಿಯನ್ನ ಕೊಡ್ತಾರೆ, ಯಾರು ನಮಗೆ ಆ ತ್ರಾಣವನ್ನ ಕೊಡ್ತಾರೆ, ಅಥವಾ ನಮ್ಮ ಮೂಮೆಂಟ್ಸ್ಗೆ ಏನು ಒಂದು ಶಕ್ತಿಯನ್ನ ಕೊಡ್ತಾರೆ, ಆ ಒಂದು ಶಕ್ತಿ ಬರ್ತಾ ಇರೋದು ಪರಮಾತ್ಮನ ಒಂದು ಎನರ್ಜಿಯಿಂದ ಅಥವಾ ಅವನ ಒಂದು ಕರುಣೆಯಿಂದ ಅನ್ನುವಂಥದ್ದಕ್ಕೆ ಈ ಕತೆ ಸಾಕ್ಷಿಯಾಗುತ್ತೆ. ನಾವು ಏನೇ ಪ್ರಯತ್ನ ಮಾಡಿದ್ರು ಕೂಡ ನಮ್ಮ ನಾವೇ ಎಲ್ಲಾ ಒಂದು ಸಮಸ್ಯೆಗಳನ್ನ ನಾವು ನಿವಾರಿಸ್ಕೊಳ್ಳೋಕೆ ಖಂಡಿತ ಆಗಲ್ಲ. ಭಗವಂತನ ಒಂದು ಆಶೀರ್ವಾದ, ಅವನ ಒಂದು ಪ್ರೇರಣೆ, ಅವನ ಒಂದು ಶಕ್ತಿನೇ ನಮ್ಮನ್ನ ನಡೆಸ್ತಾ ಇರೋದು ಅನ್ನೋದಕ್ಕೆ ಈ ಒಂದು ಕತೆ ಸಾಕ್ಷಿಯಾಗುತ್ತೆ. ತೃಣಮಪಿನ ಚಲತಿ ಅಂತ ಹೇಳ್ತಾರಲ್ವಾ, ಒಂದು ಹುಲ್ಲು ಕಡ್ಡಿಯೂ ಕೂಡ ಅವನ ಒಂದು ಆಣತಿ ಇಲ್ದಲೆ ಅಥವಾ ಅವನ ಒಂದು ಕರುಣೆ ಇಲ್ದಲೆ, ಅವನ ಒಂದು ಪರ್ಮಿಷನ್ ಇಲ್ದಲೆ ಚಲಿಸೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ಒಂದು ಹುಲ್ಕಡ್ಡಿ ಚಲಿಸೋದಕ್ಕೂ ಕೂಡ ಅವನ ಶಕ್ತಿ ಬೇಕು ಅಂತ ಅಂದ್ರೆ, ಅಂತಹ ಗಜರಾಜನಂತಹ ದೊಡ್ಡ ಆನೆಯೂ ಕೂಡ ಏನಾದ್ರೂ ಒಂದು ನಮ್ಮಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ, ಅಥವಾ ನಮ್ಮಲ್ಲಿ ಏನಾದ್ರೂ ಚೇಂಜಸ್ ಆಗ್ತಾ ಇದೆ, ಅಥವಾ ನಮ್ಮಲ್ಲಿ ಏನೋ ಮಾಡ್ತಿದ್ದೀವಿ ಅಂತಂದ್ರೆ ಅದು ನಾನ್ ಮಾಡ್ತಾ ಇಲ್ಲ, ಅಥವಾ ನನ್ನ ದೇಹ ಮಾಡ್ತಾ ಇಲ್ಲ, ಅಥವಾ ನನ್ನ ಮನಸ್ಸು ಮಾಡ್ತಾ ಇಲ್ಲ, ಅವನು ನಮ್ಮ ದೇಹದಲ್ಲಿ ಶಕ್ತಿಯ ರೂಪದಲ್ಲಿ ನಿಂತು ಇವೆಲ್ಲವೂ ಕೂಡ ಮಾಡಿಸ್ತಾ ಇದ್ದಾನೆ ಅನ್ನುವಂಥದ್ದು ಪ್ರಾಣದಹ ಅನ್ನುವಂತಹ ಒಂದು ನಾಮದ ಒಂದು ಮಹಿಮೆಯಾಗಿರುತ್ತೆ. ಅದಕ್ಕೆ ನಾವು ಓಂ ಪ್ರಾಣದಹ ನಮಃ ಅಂತ ಕೂಡ ನಾವು ವಿಷ್ಣುವಿಗೆ ಅಥವಾ ವಿಷ್ಣುವಿನ ನಾವು ಜಪವನ್ನ ಮಾಡ್ತೀವಿ. ಇನ್ನು ಮುಂದಿನ ನಾಮ ಇದೆ, ಅದು ಕೂಡ ಪ್ರಾಣಹ ಅಂತ ಇದೆ. ನೀವು ಕೇಳ್ಬೋದು, ಏನು ಪ್ರಾಣದಹ ಮತ್ತೆ ಪ್ರಾಣಹಗೆ ಏನ್ ವ್ಯತ್ಯಾಸ, ಎರಡೂ ಕೂಡ ಸಿಮಿಲರ್ ಆಗಿದೆಯಲ್ಲ ಕೇಳೋದಕ್ಕೆ ಅಂತ. ಅದಕ್ಕೆ ಶಂಕರರು ಏನ್ ಹೇಳ್ತಾರೆ ಅಂತ ಒಂದ್ಸತಿ ನೋಡೋಣ. ಎಲ್ಲರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ತುಂಬಾ ವಾಯ್ಸ್ ಲೋ ಅಂತ ಯಾರೋ ಒಂದು ಮೆಸೇಜ್ ಹಾಕಿದ್ದಾರೆ. ಕೇಳಿಸ್ತಾ ಇದೆ ಅಲ್ವಾ? ಓಕೆ, ವೆರಿ ಗುಡ್. ಸರಿ, ಇನ್ನೂ ಸ್ವಲ್ಪ ಜೋರಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಪ್ರಾಣದಹ ಅಂತ ಅಂದ್ರೆ ಶಂಕರರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಪ್ರಣೀತೀತಿ ಪ್ರಾಣಃ ಅಂತ ಅಂದ್ರೆ ದ ಒನ್ ಹೂ ಬ್ರೀತ್ಸ್ ಆರ್ ಎಕ್ಸಿಸ್ಟ್. ಅಂದ್ರೆ ಕ್ಷೇತ್ರಜ್ಞ, ನೀವು ಭಗವದ್ಗೀತೆಯನ್ನ ಯಾರಾದ್ರೂ ಅಭ್ಯಾಸ ಮಾಡಿದೀರಾ ಅಂತ ಅಂದ್ರೆ, ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ ಅನ್ನುವಂಥ ಒಂದು ಎರಡು ಕಾನ್ಸೆಪ್ಟು ಭಗವದ್ಗೀತೆಯಲ್ಲಿ ಬರುತ್ತೆ. ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂತ ಅಂದ್ರೆ ಏನು ಅಂತ. ಕ್ಷೇತ್ರಜ್ಞ ಅಂತಂದ್ರೆ ಯಾರು ಈ ಕ್ಷೇತ್ರವನ್ನ, ಕ್ಷೇತ್ರ ಅಂದ್ರೆ ಸಂಸ್ಕೃತದಲ್ಲಿ ಭೂಮಿ ಅಂತಾನೂ ಬರುತ್ತೆ, ಅಥವಾ ನಮ್ಮ ದೇಹ ಪಂಚಭೂತಗಳಿಂದ ಮಾಡಿದಂತಹ ಈ ದೇಹ ಅಂತಾನೂ ಕೂಡ ಬರುತ್ತೆ. ಪಂಚಭೂತಗಳಿಂದ ಮಾಡಿದ ಈ ದೇಹವನ್ನ ನಿಭಾಯಿಸ್ತಾ ಇರೋದು ಅಥವಾ ಪಾಲನೆ ಮಾಡ್ತಾ ಇರೋದು ಯಾರು ಅಂತಂದ್ರೆ ಅದಕ್ಕೆ ಕ್ಷೇತ್ರಜ್ಞ ಅಂತ ಕರೀತಾರೆ ಅವನ್ನ. ಸೊ ಹಾಗೆ ಯಾರು ಈ ಕ್ಷೇತ್ರವನ್ನ ಪಾಲನೆ ಮಾಡ್ತಿದ್ದಾನೋ ಆ ಕ್ಷೇತ್ರಜ್ಞನಿಗೆ ಪ್ರಾಣಃ ಅಂತಾನೂ ಕೂಡ ಕರೀತಾರೆ ಅನ್ನೋದು. ಅಂದ್ರೆ ಯಾರು ಜೀವಾತ್ಮನನ್ನ ಪರಮಾತ್ಮನ ಒಂದು ಶಕ್ತಿ ರೂಲ್ ಮಾಡ್ತಾ ಇದೆಯೋ ಅದಕ್ಕೆ ಪ್ರಾಣಃ ಅಂತನೂ ಕೂಡ ಕರೀತಾರೆ. ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನ ನಾವು ಚಿಂತನೆಯನ್ನ ಮಾಡ್ತೀವಿ ಅಂತಂದ್ರೆ ನಾವು ಮತ್ತೆ ರಾಮಾಯಣಕ್ಕೆ ಹೋಗ್ಬೇಕಾಗತ್ತೆ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ರಾಮನ ವಂಶ ಸೂರ್ಯವಂಶ ಅಲ್ವಾ? ಅಯೋಧ್ಯೆಯ ಇಂದ ಇಡೀ ಸಾಮ್ರಾಜ್ಯ ಸೂರ್ಯವಂಶದಿಂದ ಆಳಲ್ಪಟ್ಟಿತು ಅಂತ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ನಾವೆಲ್ಲ ಹಿಂದೂಗಳಾಗಿ ಅಥವಾ ನಾವೆಲ್ಲರೂ ಕೂಡ ಒಂದು ಸನಾತನ ಧರ್ಮದ ಒಂದು ಅಡಿನಲ್ಲಿ ನಾವೆಲ್ಲರೂ ಕೂಡ ಜನ್ಮ ತಾಳಿದೀವಿ ಅಂತಂದ್ರೆ, ಎಸ್ಪೆಷಲಿ ಮಹಾಭಾರತ ಆಗಿರ್ಬೋದು ಅಥವಾ ರಾಮಾಯಣ ಆಗಿರ್ಬೋದು, ಆ ಒಂದು ವಂಶವನ್ನ ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಆಗತ್ತೆ. ಸೊ ಸೂರ್ಯನ ವಂಶ ಏನು ಅಂತ ನಾವು ಒಂದ್ಸತಿ ಹಾಗೆ ಮೆಲ್ಕ್ ಹಾಕೋದಾದ್ರೆ, ಸೂರ್ಯನಿಗೆ ನಾವು ವಿವಸ್ವಾನ್ ಅಂತನೂ ಕೂಡ ಇನ್ನೊಂದು ಹೆಸರಿದೆ. ನಾವು ಯಾರು ಸೂರ್ಯ ನಮಸ್ಕಾರವನ್ನ ಮಾಡ್ತೀರಾ ಅವರು ಈ 11 ನಾಮಗಳನ್ನ ಸಾಮಾನ್ಯವಾಗಿ ಉಚ್ಚಾರಣೆ ಮಾಡ್ತಾರೆ. ಆ 11 ನಾಮದಲ್ಲಿ ವಿವಸ್ವಾನ್ ಅನ್ನೋದು ಕೂಡ ಒಂದು ನಾಮ ಬರುತ್ತೆ. ಅದು ಸೂರ್ಯನಿಗೆ ಇರುವಂತಹ ಇನ್ನೊಂದು ಹೆಸರು. ಸೊ ವಿವಸ್ವಾನನ ಮಗ ಬಂದು ವೈವಸ್ವತ ಮನು ಅಂತ ಅವನ ಮಗನ ಹೆಸರು. ವೈವಸ್ವತ ಮನುವಿನ ಮಗ ಇಕ್ಷ್ವಾಕು ಅಂತ. ಇಕ್ಷ್ವಾಕುವಿನ ವಂಶ ಈ ರಾಮ ವಂಶ ಅಂತ ನಾವೇನ್ ಕರೀತೀವಿ ಅದೆಲ್ಲ ಇಕ್ಷ್ವಾಕು ವಂಶ ಅಂತಲೂ ಕೂಡ ಕರೀತಾರೆ. ನೀವೆಲ್ಲರೂ ಕೇಳ್ಬೋದು, ಸೂರ್ಯನ ಹುಟ್ಟೋದಕ್ಕೆ ಇನ್ನೊಂದು ಯಾರೋ ಕಾರಣ ಆಗಿರ್ಬೇಕಲ್ಲ, ಅವನು ಯಾರು? ಈ ಸೂರ್ಯವಂಶ ಸಂಜಾತ ಆಗಿರೋದಕ್ಕೆ ಇನ್ನೊಂದೇನೋ ಕಾರಣ ಇರ್ಬೇಕಲ್ಲ. ಕ್ಷಮಿಸಿ, ಸ್ವಲ್ಪ ಆರೋಗ್ಯ ಸ್ಥಿತಿ ಸ್ವಲ್ಪ ಸರಿಗಿಲ್ಲ, ಮಧ್ಯ ಕೆಮ್ಮು ಬರ್ತಾರೆ, ದಯವಿಟ್ಟು ಕ್ಷಮೆ ಇರಲಿ. ಸೊ ಸೂರ್ಯನ ಮುಂಚೆ ಯಾರಿದ್ರು ಅನ್ನೋದನ್ನ
ನಾವು ಕೇಳೋದಾದ್ರೆ ಮೊದಲಿಗೆ ಸೃಷ್ಟಿಯ ಒಂದು ಉದ್ಭವ ಆಗಿದ್ದು ಶ್ರೀಮನ್ನಾರಾಯಣನಿಂದ. ನಾರಾಯಣನ ಒಂದು ಹೊಕ್ಕಳಿಂದ ಬ್ರಹ್ಮನ ಒಂದು ಸೃಷ್ಟಿಯಾಯಿತು. ಬ್ರಹ್ಮನಿಂದ ಮರೀಚಿಯ ಒಂದು ಸೃಷ್ಟಿಯಾಯಿತು. ಮರೀಚಿಯಿಂದ ಕಶ್ಯಪ, ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಮಗ ನಾವಾಗಲೇ ಹೇಳಿದಾಗೆ ವಿವಸ್ವಾನ್ ಅಂದ್ರೆ ಸೂರ್ಯ, ಸೂರ್ಯನ ಮಗ ವೈವಸ್ವತ ಅಂದ್ರೆ ಮನು ಅಂತಲೂ ಕೂಡ ಕರೀತಾರೆ. ಅವನ ಮಗ ಇಕ್ಷ್ವಾಕು, ಇಕ್ಷ್ವಾಕನ ಮಗ ಕುಕುಷ್ಟ, ಕುಕುಷ್ಟನ ಮಗ ಯುವನಾಷ್ಟ, ಅವನ ಮಗ ಮಂಥಾತ. ಸೊ ಈ ರೀತಿ ಹರಿಶ್ಚಂದ್ರ, ಲೋಹಿತಾಶ್ವ, ಸಗರ, ಭಗೀರಥ, ಅಂಬರೀಷ, ನಕುಶ, ಯಯಾತಿ, ರಘು, ಈ ರೀತಿ ರಾಮನ ಒಂದು ಇಡೀ ವಂಶ ನನಗೆ ಸಿಗುತ್ತೆ. ಒಬ್ಬೊಬ್ಬರ ಒಂದೊಂದು ಹೆಸರನ್ನು ತಗೊಂಡ್ರೆ ಒಂದೊಂದು ಕತೆ ಇದೆ. ನೀವು ಸೂರ್ಯ ಅಂತ ತಗೊಂಡಾಗ ಸೂರ್ಯನ ಮೇಲೇನೆ ಎಷ್ಟು ಕತೆಗಳಿದೆ ಅಂತಂದ್ರೆ, ಅದರ ಸೂರ್ಯನ ಒಂದು ವೈಭವನ್ನ ಅಥವಾ ಅವನ ಒಂದು ಗ್ಲೋರಿಯನ್ನ ಅಥವಾ ವರ್ಣಿಸೋದಕ್ಕೆ ನಮ್ಗೆ ಅಟ್ಲೀಸ್ಟ್ ಒಂದು 10 ಕತೆಗಳು ಸಿಗತ್ತೆ. ಸೂರ್ಯನಿಗೆ ಎಷ್ಟು ಜನ ಹೆಂಡತಿರಿದ್ರು, ಅವನ ಮಕ್ಕಳು ಶನಿ ಆಗಿರ್ಬೋದು, ಅವನ ಒಂದು ಚರಿತ್ರೆ ಆಗಿರ್ಬೋದು. ಸೊ ಹಾಗೆ ಇವು ಯಯಾತಿ ಅಂತ ತಗೊಂಡ್ರೆ, ಯಯಾತಿನ ಒಂದು 1 ಅವರ್ 2 ಅವರ್ ಹೇಳುವಂತಹ ಒಂದು ಕತೆ ಇದೆ, ದೇವಯಾನಿ ಶರ್ಮಿಷ್ಠೆ ಅನ್ನುವಂಥದ್ರಲ್ಲಿ. ನಾವು ನಮ್ಮ ಹರಿಶ್ಚಂದ್ರನ ತಗೊಂಡ್ರೆ, ನಮ್ಮ ಕನ್ನಡ ಮೂವಿಲಿ ನೋಡಿರ್ಬೋದು, ಸತ್ಯ ಹರಿಶ್ಚಂದ್ರ ಮೂವಿ, ಲೋಹಿತಾಶ್ವ ಎಲ್ಲರನ್ನೂ ಕೂಡ. ಸೊ ಹಾಗೆ ಅಂತಹ ಒಂದು ಪರಂಪರೆಯಲ್ಲಿ ಬಂದಂತಹ ಸನಾತನ ಧರ್ಮ ನಮ್ಮದಾಗಿದೆ. ಸೊ ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ, ಇದು ಈ ನಾಮಕ್ಕೆ ಅಷ್ಟೊಂದು ಹೇಳ್ಬೇಕು ಅಂತ ಅಲ್ಲ ಅನ್ನೋದಾದ್ರೂ ಕೂಡ, ನಾವು ನಮ್ಮ ಒಂದು ಧರ್ಮ ಏನಿದೆ, ನಾವು ಸನಾತನ ಧರ್ಮವನ್ನು ನಾವೇನು ಉಳಿಸ್ಕೊಂಡ್ಬರ್ತೇವೆ, ಎಲ್ಲವೂ ಕೂಡ ನಾವು ತಿಳ್ಕೊಂಡಿರೋದು ಬಹಳ ಅವಶ್ಯಕತೆ ಆಗಿರುತ್ತೆ. ಯಾವತ್ತಾದ್ರೂ ನೀವು ಟೈಮ್ ಸಿಕ್ತಾಗ ಮಹಾಭಾರತದ ವಂಶ, ಚಂದ್ರವಂಶ ಅಂತ ಕರೀತಾರೆ, ಅವರ ಒಂದು ವಂಶಸ್ಥರು ಹೇಗ್ ಬಂದರು, ಅವ್ರು ಯಾರು ಅನ್ನೋದನ್ನ ತಿಳ್ಕೊಳ್ಳೋಕೆ ಒಂದು ಪ್ರಯತ್ನವನ್ನು ಮಾಡಿ. ನಾವು ರಾಮನನ್ನ ಪುರುಷೋತ್ತಮ ಅಥವಾ ಅಂತ ನಾವು ಪೂಜೆ ಮಾಡ್ತೀವಿ, ಅವನ ಒಂದು ಚಂದ್ರವಂಶದ ಕ್ಯಾರೆಕ್ಟರ್ಸ್ ಯಾರ್ಯಾರಿದ್ದಾರೆ ಅಂತ ಒಂದ್ಸತಿ ಒಂದು ಅವಲೋಕನೆಯನ್ನು ಮಾಡಿ. ಇವೆಲ್ಲವೂ ಕೂಡ ನಮ್ಗೆ ತಿಳ್ಕೊಬೇಕಾದಂತಹ ಒಂದು ವಿಚಾರಗಳು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಈ ನಾಮಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಣಃ ಅನ್ನೋದಕ್ಕೆ ನಾನು ಯಾಕೆ ರಾಮನ ಒಂದು ಕಥೆಯನ್ನ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ, ನಿಮ್ಗೆಲ್ಲರಿಗೂ ಗೊತ್ತು, ದಶರಥ ಮತ್ತೆ ರಾಮ ಇವೆರಡೂ ಕೂಡ ಎಂತಹ ಒಂದು ಅವಿನಾಭಾವ ಸಂಬಂಧ ಅಂತಂದ್ರೆ, ರಾಮನ ಬಿಟ್ಟು ದಶರಥನ ಒಂದು ತಂದೆ ಪ್ರೀತಿ ಇದು ಮತ್ತೆ ತೂಕ ಮಾಡೋದಕ್ಕಾಗೋದಿಲ್ಲ. ಹಾಗೆ ರಾಮನು ಕೂಡ ಒಬ್ಬ ತಂದೆಗೆ ಎಷ್ಟು ಮಟ್ಟಿಗೆ ಗೌರವನ್ನ ಕೊಡಬೇಕು ಅಥವಾ ತಂದೆಯನ್ನು ಯಾವ ರೀತಿ ವಾಕ್ಯವನ್ನು ಪರಿಪಾಲನೆ ಮಾಡಬೇಕು, ತಂದೆ ಹೇಳಿದ ಮಾತನ್ನು ಹೇಗೆ ಶಿರಸಾ ವಹಿಸಿ ಅವನು ಪಾಲನೆ ಮಾಡ್ದ ಅನ್ನೋದಕ್ಕೆ ಇಡೀ ರಾಮಾಯಣನೇ ಸಾಕ್ಷಿಯಾಗಿದೆ. ರಾಮಾಯಣಕ್ಕಿಂತ ಮುಂಚೆ ಬರುವಂತಹ ಒಂದು ಸನ್ನಿವೇಶವನ್ನ ನಾನಿವತ್ತು ಈ ನಾಮಕ್ಕೆ ತಗೊಂಡಿದ್ದೀನಿ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ವಿಶ್ವಾಮಿತ್ರರು ಒಂದು ಯಾಗವನ್ನು ಮಾಡ್ತಿರ್ತಾರೆ. ಯಾಗವನ್ನು ಮಾಡ್ತಿರೋದಂಥ ಸಮಯದಲ್ಲಿ ವಿಶ್ವಾಮಿತ್ರರು ದಶರಥನನ್ನ ಬಂದು ಕೇಳ್ಕೊಂತಾರೆ, ನನಗೆ ಒಂದು ಯಜ್ಞವನ್ನ ಮಾಡ್ತಿದ್ದೀನಿ, ಆ ಯಜ್ಞದಲ್ಲಿ ಮರೀಚ ಮತ್ತೆ ಸುಬಾಹು ಅನ್ನುವಂತಹ ರಾಕ್ಷಸರು ಆ ಯಜ್ಞವನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಬಹಳ ತೊಂದರೆಯನ್ನು ಕೊಡ್ತಿದ್ದಾರೆ, ಅದಕ್ಕೋಸ್ಕರ ರಕ್ಷಣೆಗಾಗಿ ನಿನ್ನ ಒಂದು ಸಹಾಯ ಬೇಕಾಗಿದೆ ಅಂತ ವಿಶ್ವಾಮಿತ್ರರು ದಶರಥನನ್ನ ಭೇಟಿ ಮಾಡ್ತಾರೆ. ದಶರಥರು ಕೂಡ ತುಂಬಾ ಸಂತೋಷದಿಂದ ಒಪ್ಕೊಂತಾರೆ. ಅಯ್ಯೋ, ನಮ್ಮ ರಾಜ್ಯದಲ್ಲಿ ಇಂತಹ ಒಂದು ಯಜ್ಞ ಮಾಡ್ತಿರೋದು, ನೀವೊಂದು ಯಜ್ಞ ಮಾಡ್ತಿದ್ದೀರಾ ಅಂತ ಅಂದ್ರೆ ಅದಕ್ಕೆ ಸಂರಕ್ಷಣೆಯಾಗಿ ನಾನು ಖಂಡಿತ ನಿಂತ್ಕೊಂತೀನಿ, ಎಂತಹ ಸಹಾಯ ಬೇಕು ಹೇಳಿ ಅಂತ ಧೃತರಾಷ್ಟ್ರರು ಕೇಳಿದಾಗ ಬಹಳ ಸಂತೋಷದಿಂದ ಧೃತರಾಷ್ಟ್ರರು ಒಪ್ಕೊಂಡು ಧೃತರಾಷ್ಟ್ರ ಕೇಳ್ತಾರೆ, ಯಾರು ಬೇಕು ನಿಮ್ಗೆ, ನನ್ನ ಇಡೀ ಸೈನ್ಯವನ್ನೇ ಕಳಿಸ್ಲಾ ನಿಮ್ಗೆ ಅಂತ ಕೇಳ್ಕೊಂತಾನೆ. ಅದಕ್ಕೆ ವಿಶ್ವಾಮಿತ್ರರು, ಬೇಡಪ್ಪ, ನಿನ್ ಸೈನ್ಯ ನಮಗೆ ಬೇಡ ಅಂತಾರೆ. ಮತ್ತೆ ಇಂತಹ ಒಂದು ಮಹಾಯಜ್ಞಕ್ಕೆ ನಾನೇ ಖುದ್ದಾಗಿ ಬಂದು ನಾನು ರಕ್ಷಣೆ ಮಾಡ್ತೀನಿ ಅಂತ ಕೇಳ್ಕೊಂತಾರೆ. ಆಗ್ಲೂ ಕೂಡ ನಿನ್ನ ಒಂದು ಅವಶ್ಯಕತೆ ನಮಗಿಲ್ಲ ಅಂತ ಕೇಳ್ತಾರೆ. ಮತ್ತೆ ಇನ್ಯಾರು ಬೇಕು ಅಂತ ಕೇಳಿದಾಗ ವಿಶ್ವಾಮಿತ್ರರ ವಯಸ್ಸು 12 ವರ್ಷ ಅಷ್ಟೇ, ಅವನಿಗೆ 12 ವರ್ಷ ವಯಸ್ಸುಳ್ಳ ರಾಮ ಬೇಕು ನನಗೆ ಅಂತ ವಿಶ್ವಾಮಿತ್ರರು ಕೇಳ್ತಾರೆ. ಆ ಒಂದು ಕ್ಷಣ ದಶರಥನಿಗೆ ಒಂದು ದೊಡ್ಡ ಶಾಕ್ ಆಗುತ್ತೆ. ಅಂತಹ ಒಂದು ಮಹಾ ಪುತ್ರಕಾಮಿಷ್ಟಿ ಯಜ್ಞವನ್ನು ಮಾಡಿ ಸುಮಾರು ವರ್ಷಗಳ ಕಾಲ ಮಕ್ಕಳಿಲ್ದಲೆ
ತುಂಬಾ ಕಷ್ಟಪಟ್ಟು ಕೌಸಲ್ಯಗೆ ಹುಟ್ಟಿದಂತಹ ಅಥವಾ ಎಲ್ಲ ತಾಯಂದಿರು ಅಥವಾ ಇಡೀ ಅಯೋಧ್ಯವೇ ಅವನ ಶ್ಲಾಘಿಸುವಂತಹ ಪ್ರೀತಿಸುವಂತಹ ಅಂತಹ ರಾಮನನ್ನ ಈ ವಿಶ್ವಾಮಿತ್ರರು ಕೇಳ್ತಾ ಇದಾರಲ್ಲ, ಅದು ರಾಕ್ಷಸರ ಒಂದು ಆ ನಾಡಿಗೆ ಅಥವಾ ರಾಕ್ಷಸರ ಒಂದು ಇದಕ್ಕೆ ಅಂತಹ ಎಳೆ ಹುಡುಗ, ಬರೀ 12 ವರ್ಷದ ಹುಡುಗನನ್ನ ಬಂದು ಕೇಳ್ತಾ ಇದಾರಲ್ಲ, ಈತ ಅಂತ ಕಳ್ಸೋಕ್ ಆಗೋದಿಲ್ಲ ಅಂತಾನು ಹೇಳಕ್ ಆಗಲ್ಲ. ಯಾಕೆಂದ್ರೆ ಅವರ ಕೋಪ, ಮುನಿಗಳ ಕೋಪ ಶಾಪವಾಗಿ ಕನ್ವರ್ಟ್ ಆಗತ್ತೆ ಅನ್ನುವಂಥದ್ದು. ಇನ್ನೊಂದು ಮಗನ ಮೇಲಿನ ವ್ಯಾಮೋಹವನ್ನು ಕೂಡ ಅಷ್ಟೇ ಇದೆ. ಮುದ್ದಾಗಿ ಮಗನನ್ನ ಸಾಕಿದ್ದಾರೆ. ಅಷ್ಟು ವ್ಯಾಮೋಹ, ಅಷ್ಟು ಪ್ರೀತಿ, ಅಷ್ಟು ವಾತ್ಸಲ್ಯ, ಅಷ್ಟೊಂದು ಮಮತೆ ಮಮಕಾರಗಳಿಂದ ಆ ಮಗನನ್ನ ಸಾಕಿದ್ದಾರೆ. ಕಡೆಗೆ ಬಹಳ ಯೋಚನೆಯನ್ನ ಮಾಡಿ ಆಯ್ತು ಅಂತ ದಶರಥ ಒಪ್ಕೊಂತಾನೆ, ಆ ಯೋಗ ಕಳಿಸ್ತಾನೆ. ಆಕ್ಚುಲಿ ವಿಶ್ವಾಮಿತ್ರರು ರಾಮನನ್ನೇ ಯಾಕೆ ಈ ಒಂದು ಯಜ್ಞದ ಒಂದು ಇದಕ್ಕೆ ಬೇಕು ಅಂತ ಕರೆದಿದ್ರು ಅಂದ್ರೆ, ಅದರಲ್ಲೂ ಒಂದು ಧರ್ಮ ಸೂಕ್ಷ್ಮ ಇದೆ. ಅಲ್ಲಿ ಸೀತಾ ಕಲ್ಯಾಣ ಆಗ್ಬೇಕಾಗಿತ್ತು. ವಿಶ್ವಾಮಿತ್ರರು ಈ ರಾಜ್ಯದಿಂದ ರಾಮನನ್ನ ಕರ್ಕೊಂಡೋಗಿ ಆ ರಾಕ್ಷಸರನ್ನ ಕೊಂದು, ಮರೀಚ ಮತ್ತೆ ಸುಬಾಹು ಅನ್ನುವಂತಹ ರಾಕ್ಷಸರನ್ನ ಕೊಂದು ಅಲ್ಲಿ ಸೀತೆಯ ಒಂದು ಪರಿಚಯನ ಮಾಡಿ ರಾಮನಿಗೆ ಮದುವೆಯನ್ನ ಮಾಡಬೇಕು ಅನ್ನುವಂಥದ್ದು ವಿಶ್ವಾಮಿತ್ರರ ಒಂದು ಐಡಿಯಾ ಆಗಿರುತ್ತೆ. ಆದ್ರೆ ಆ ಒಂದು ಸೂಕ್ಷ್ಮವನ್ನ ಅವರು ಬಿಟ್ಕೊಡ್ದಲೆ ರಾಮನನ್ನ ಈ ಒಂದು ನೆಪ ಮಾಡಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ಅವರ ಒಂದು ಉದ್ದೇಶ ಆಗಿರುತ್ತೆ. ಹಾಗೆ ಅವ್ರು ಕರ್ಕೊಂಡು ಹೋಗ್ತಾರೆ. ಮರೀಚಿ ಮತ್ತು ಸುಬಾಹು ಅಂತಹ ರಾಕ್ಷಸರನ್ನ ಸಂಹಾರ ಆಗತ್ತೆ. ಅದೆಲ್ಲ ನಿಮ್ಗೆ ಕತೆ ಗೊತ್ತಿದೆ. ನಂತರ ಸೀತಾ ಕಲ್ಯಾಣ ಕೂಡ ಆಗತ್ತೆ. ನಾನು ಯಾಕೆ ಈ ಒಂದು ಎಮೋಷನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ ಅಂತಂದ್ರೆ, ದಶರಥನ ಸಾವು ಆಗಿದ್ದು ಪುತ್ರಶೋಕದಿಂದ. ನಿಮ್ಗೆ ಗೊತ್ತೇ ಇದೆ. ರಾಮ ವನವಾಸಕ್ಕೆ ಹೋಗಿದ್ದಾಗ ಆ ಪುತ್ರಶೋಕದಿಂದ ನರಳಿ ಹಾಸಿಗೆ ಹಿಡಿದು ದಶರಥ ಪ್ರಾಣವನ್ನು ಬಿಡ್ತಾನೆ. ಹಾಗೆ ರಾಮನು ಕೂಡ ತಂದೆ ಒಂದು ಮಾತು ಹೇಳಿದರೆ ಅಥವಾ ತಂದೆಯ ವಚನವನ್ನ ಮಗನಾಗಿ ನಾನು ನೆರವೇರಿಸಬೇಕು ಅನ್ನುವಂತಹ ಉದ್ದೇಶದಿಂದ ವನವಾಸಕ್ಕೆ ಹೋಗೋದಕ್ಕೆ ಕೂಡ ಅವನು ಒಪ್ಕೊಂತಾನೆ. ಅಂದ್ರೆ ಅಲ್ಲಿ ತಂದೆ ಮತ್ತೆ ಮಗನಿಗೆ ಇರುವಂತಹ ಒಂದು ವಾತ್ಸಲ್ಯ, ಒಂದು ಪ್ರೀತಿ ಎಂತಹದ್ದು ಅನ್ನೋದು ಬಹಳ ಒಂದು ನಿದರ್ಶನವಾಗಿ ನಮ್ಮ ರಾಮಾಯಣದಲ್ಲಿ ಕಂಡು ಬರುತ್ತೆ. ಇಲ್ಲಿ ಪ್ರಾಣಃ ಅನ್ನೋಂತಹ ನಾಮಕ್ಕೆ ನಾನು ಯಾಕೆ ಈ ತಂದೆ ಮಗನ ಒಂದು ಬಾಂಧವ್ಯವನ್ನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ದಶರಥನ ಪ್ರಾಣ ಇದ್ದಿದ್ದು ರಾಮನ ಮೇಲೆ. ಹಾಗೆ ರಾಮನ ಒಂದು ಒಲವು, ರಾಮನ ಒಂದು ಚೈತನ್ಯ ಅಥವಾ ರಾಮನ ಒಂದು ಕುರುಹು ಎಲ್ಲ ಉದ್ದಿದ್ದು ತಂದೆಯ ಒಂದು ವಚನವನ್ನ ಅಥವಾ ತಂದೆಯ ಒಂದು ಧರ್ಮನಿಷ್ಠೆಯನ್ನ ಕಾಪಾಡಬೇಕು ಅನ್ನುವಂಥದ್ದು. ಸೊ ಹಾಗೆ ನಮ್ಮೆಲ್ಲರಿಗೂ ಕೂಡ ಒಂದು ಶಕ್ತಿ ಒಂದು ಹಿಂದೆ ನಿಂತು ನಮ್ಮನ್ನ ಕಾಪಾಡ್ತಿರತ್ತೆ ಅಥವಾ ಒಂದು ನಡೆಸ್ತಾ ಇರತ್ತೆ. ಇವತ್ತು ನಮ್ಮ ತಂದೆ ತಾಯಿಗಳು ನಮ್ಮ ಜೊತೆ ಇದ್ದಾರೆ ಅಂತ ಅಂದ್ರೆ ಏನೋ ಒಂದು ಆನೆ ಬಲ ಇರುವಂತಹ ಒಂದು ಶಕ್ತಿ ನಮ್ಗಿರುತ್ತೆ. ಅವ್ರು ವಯಸ್ಕರಾಗಿರ್ಲಿ ಅಥವಾ ಇನ್ನು ವಯಸ್ಸಲ್ಲಿ ಇರ್ಲಿ, ಇದ್ರೂ ಕೂಡ ಅವರು ಸುಮ್ಮನೆ ನಮ್ಮ ಜೊತೆ ಇದ್ರೆ ಸಾಕು, ಏನೋ ಒಂದು ಎನರ್ಜಿ ನಮ್ಮಲ್ಲಿ ಇರುತ್ತೆ. ಅವ್ರು ನಮ್ಮ ಜೊತೆ ಇದ್ದಾರೆ, ಅವರು ನಮ್ಮ ಹಾಗುಗಳನ್ನು ನೋಡ್ತಾ ಇರ್ತಾರೆ, ನಮ್ಮ ಯಶಸ್ಸನ್ನ ನೋಡ್ತಿರ್ತಾರೆ ಅಂತ. ಅಂದ್ರೆ ನಮ್ಮ ದೇಹದಲ್ಲಿ ಪ್ರಾಣ ಅನ್ನುವಂಥದ್ದು ಏನಿದೆಯಲ್ಲ, ಆ ಪ್ರಾಣಕ್ಕೆ ಎಮೋಷನಲ್ ಆಗಿ ನಾವು ಯಾರೋ ಜೊತೆ ಒಂದು ಅಟ್ಯಾಚ್ಡ್ ಆಗಿರ್ತೀವಿ. ಅದು ಹೆಂಡತಿ ಆಗಿರ್ಬೋದು ಅಥವಾ ನಮ್ಮ ಮಕ್ಕಳಾಗಿರ್ಬೋದು. ನಮ್ಮ ಮಕ್ಕಳಿಗೆ ಒಂದು ಸಣ್ಣದೇನಾದ್ರೂ ಆಯ್ತು ಅಂತ ಅನ್ಕೊಳ್ಳಿ, ನಾವು ಎಷ್ಟು ಕೊರಗ್ತೀವಲ್ವಾ. ಒಂದು ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಅನ್ಕೊಳ್ಳಿ ಅಥವಾ ಏನೋ ಒಂದು ಕೆಲಸ ಹೋಯ್ತು ಅನ್ಕೊಳ್ಳಿ, ನಾವ್ ಎಷ್ಟು ಪರಿತಪಿಸ್ತೀವಿ. ಅಯ್ಯೋ ನಮ್ಮ ಮಕ್ಕಳಿಗೆ ಈಗ ಆಯ್ತು, ನಮ್ಮ ತಂದೆಗೆ ಈಗ ಆಯ್ತು, ನಮ್ಮ ತಾಯಿ ಈಗ ಆಯ್ತು ಅನ್ನುವಂಥದ್ದು. ಸೊ ಹಾಗೆ ಆ ಎಮೋಷನ್ ಅನ್ನ ಕ್ರಿಯೇಟ್ ಮಾಡಿದವನು ಯಾರು ಅಂತ ನಾವು ತುಂಬಾ ಆಳವಾಗಿ ನಾವು ಅದನ್ನ ನೋಡ್ತೀವಿ ಅಂತ ಅಂದ್ರೆ ಅದು ಶ್ರೀಮನ್ ನಾರಾಯಣನೇ. ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಕೃಷ್ಣ ಬಹಳ ಒಂದು ಸೊಗಸಾಗಿ ಹೇಳಿದನು ವಿಭೂತಿ ಯೋಗದಲ್ಲಿ. ನಮ್ಮಲ್ಲಿ ಏನು ಎಮೋಷನ್ಸ್ ಇದೆಯಲ್ಲ, ತಂದೆ ತಾಯಿ ಮಕ್ಕಳು ಹೆಂಡತಿ ಅನ್ನೋಂಥ ಎಲ್ಲವೂ ಕೂಡ ಅದು ಕೂಡ ನಾನೇ, ಆ ಎಮೋಷನ್ನು ಕೂಡ ನಾನೇ ಅಂತ ಕೃಷ್ಣ ಹೇಳ್ತಾನೆ. ಸೊ ಈ ರೀತಿಯ ಒಂದು ಪ್ರಾಣದಲ್ಲಿ ಶಕ್ತಿಯನ್ನು ಕೊಟ್ಟು ಆ ಶಕ್ತಿಗೆ ಒಂದು ಎಮೋಷನ್ ಅನ್ನ ಆಡ್ ಮಾಡಿ, ಒಂದು ಬಾಂಧವ್ಯ, ಒಂದು ಮೋಹ ಅನ್ನೋದನ್ನ ಆಡ್ ಮಾಡಿ ಕೊಟ್ಟಿರೋದನ್ನು ಕೂಡ ಆ ಪರಮಾತ್ಮ ವಿಷ್ಣುವೇ ಕೂಡ. ಅದಕ್ಕೆ ಅವನಿಗೆ ಪ್ರಾಣಃ ಅಂತನೂ ಕೂಡ ಕರೀತಾರೆ. ಅಂದ್ರೆ ಉಸಿರಾಡುವವನು, ಕ್ಷೇತ್ರಜ್ಞನು. ಈ ಕ್ಷೇತ್ರವನ್ನ ದಶರಥ ಅನ್ನುವಂಥ ಒಂದು ದೊಡ್ಡ ಘಟ, ದಶರಥ ಅನ್ನುವಂಥ ದೊಡ್ಡ ಮಹಾರಾಜ, ಅವನ ಪ್ರಾಣ ಹೋಗುತ್ತೆ ಅಂತ ಅಂದ್ರೆ ಅದು ಅವನಿಗೆ ಪುತ್ರದ ಒಂದು ವ್ಯಾಮೋಹ ಕಾರಣ ಆಗಿರುತ್ತೆ ಅಲ್ವಾ. ಇಲ್ಲಾಂದ್ರೆ ರಾಮ ಸಾಧಾರಣವಾಗಿ ರಾಜ್ಯದಲ್ಲೇ ಇದ್ರೆ ಇನ್ನು ಸುಮಾರು ವರ್ಷಗಳ ಕಾಲ ದಶರಥ ಜೀವನವನ್ನ ಮಾಡ್ತಾ ಇದ್ದ ಅಥವಾ ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಹಾಗೆ ಎಲ್ಲರಲ್ಲೂ ಕೂಡ ಏನೋ ಒಂದು ಶಕ್ತಿ, ಏನೋ ಒಂದು ಎನರ್ಜಿ, ಯಾರೋ ನಮ್ಮ ಮನೇಲಿ ಇದ್ದಾರೆ ಅನ್ನೋದ್ರಿಂದ ಒಂದು ಎನರ್ಜಿ ಇರೋದ್ರಿಂದ ನಮ್ಮಲ್ಲಿ ಕೂಡ ಏನೋ ಒಂದು ಉತ್ಸಾಹ, ಉರುಪು ನಮ್ಮಲ್ಲಿ ಕೆಲಸಗಳನ್ನ ಮಾಡಿಸ್ತಾ ಇರತ್ತೆ. ಸೊ ಹಾಗೆ ಪ್ರಾಣಃ ಅಂತ ಅಂದ್ರೆ
ಆ ಚೈತನ್ಯ ರೂಪಿಯಾಗಿ ಇರುವಂತಹ ವಿಷ್ಣುವಿನ ತತ್ವ, ಆ ಎನರ್ಜಿ ಏನಿದೆ, ಆ ಆಟಮ್ಸ್ ಏನಿದೆ, ಅದು ನಮ್ಮಲ್ಲಿ ಕೆಲಸ ಮಾಡ್ತಿರುತ್ತೆ, ಕಾರ್ಯಗಳನ್ನ ಮಾಡಿಸ್ತಿರುತ್ತೆ, ಕರ್ಮಗಳನ್ನ ಮಾಡಿಸ್ತಾ ಇರುತ್ತೆ. ಆ ಪ್ರಾಣಃ ಅಂತಂದ್ರೆ ವೇದಗಳು ಅದನ್ನ ತುಂಬಾ ಚೆನ್ನಾಗಿ ನಾವು ಆಕ್ಚುಲಿ ಇನ್ನೊಂದು ಕತೆ ಬರುತ್ತೆ ಆಕ್ಚುಲಿ. ಆ ಏನಂತ ಅಂದ್ರೆ ಆ ಈ ಸೀತೆ ಬಂದ್ಬಿಟ್ಟು ಆಂಜನೇಯನ್ನ ಒಂದ್ಸತಿ ಕೇಳಿದ್ನಂತೆ, ಆಂಜನೇಯ ನೀನು ರಾಮನನ್ನ ತುಂಬಾ ಗಾಢವಾಗಿ ಪ್ರೀತಿಸಿದ್ಯಾ, ರಾಮನ ಒಂದು ಪ್ರತಿಯೊಂದು ಮೂಮೆಂಟು ಕೂಡ, ಪ್ರತಿಯೊಂದು ಇದು ಕೂಡ ನಿನ್ಗೆ ತಿಳಿದಿದೆ, ನಂಗೆ ರಾಮನ ಒಂದ್ಸತಿ ವಿವರಿಸ್ತೀಯಾ ಅಂತ ಸೀತಾಮಾತೆ ಕೇಳ್ಕೊಂತಾಳಂತೆ. ಅದಕ್ಕೆ ಹನುಮಂತ ಹೇಳ್ತಾರಂತೆ, ಅಮ್ಮ ಅಮ್ಮ, ಹೋಗಿ ಬಂದು ಎಂತ ಪ್ರಶ್ನೆ ಕೇಳ್ಬಿಟ್ಟಮ್ಮ ನನ್ಗೆ, ಬೇರೆ ಏನಾದ್ರೂ ಕೆಲಸ ಮಾಡು ಅಂತ ಹೇಳು, ಬೇರೆ ಏನಾದ್ರು ಬೆಟ್ಟ ಎತ್ಕೊಂಬ ಅಂತ ಹೇಳು, ಅಥವಾ ಯಾರನ್ನಾದ್ರು ಮುರಿ ಅಂತ ಹೇಳು, ಅಥವಾ ಚೇಷ್ಟೆ ಮಾಡು ಅಂತ ಹೇಳಬೇಕಾದ್ರೆ ಎಲ್ಲ ಮಾಡ್ತೀನಿ, ಆದ್ರೆ ರಾಮನ ಒಂದು ಗುಣಗಾನವನ್ನ, ರಾಮನ ಒಂದು ಸೌಂದರ್ಯವನ್ನ ನೀನು ಎಕ್ಸ್ಪ್ಲೇನ್ ಮಾಡು ಅಂತ ಅಂದ್ರೆ ಅದಕ್ಕಿಂತ ಗಹನವಾದದ್ದು, ಅದಕ್ಕಿಂತ ಕಷ್ಟಕರವಾದದ್ದು ಇನ್ನೊಂದಿಲ್ಲ. ಆದ್ರೆ ಆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತಾರಲ್ಲ, ಸೊ ಸತ್ಯನೂ ಕೂಡ, ಜ್ಞಾನನೂ ಕೂಡ, ಅನಂತನೂ ಕೂಡ, ಎಲ್ಲವೂ ಕೂಡ ಅವನೇ ಆಗಿರೋದ್ರಿಂದ ನನ್ನ ಮಾತು, ನನ್ನ ವಾಕ್, ನನ್ನ ಪದ, ನನ್ನ ಒಂದು ಇದು ಏನೂ ಕೂಡ ಸಾಕಾಗಲ್ಲ ರಾಮನನ್ನ ವರ್ಣನೆ ಮಾಡ್ಬೇಕಂದ್ರೆ, ಅಷ್ಟು ಕಷ್ಟಕರವಾದಂತಹ ಒಂದು ಕೆಲಸ ಅಂತ ಹನುಮಂತ ಸೀತೆ ಹೇಳ್ತಾನಂತೆ. ಹಾಗೆ ನಮ್ಮಲ್ಲಿ ಈ ಪ್ರಾಣದಲ್ಲಿ ಇದ್ಕೊಂಡು ನಮ್ಮ ಮೂಮೆಂಟ್ಸ್ ಅನ್ನ, ನಮ್ಮ ಕ್ರಿಯೆಗಳನ್ನ, ನಮ್ಮ ಕೆಲಸಗಳನ್ನ, ನಮ್ಮ ಮಾತನ್ನ, ಇವತ್ತು ನಾನು ಮಾತಾಡ್ತೀನಿ ಅಂದ್ರೆ ಅದಕ್ಕೊಂದು ಚೈತನ್ಯ ಬೇಕು, ಆ ಚೈತನ್ಯಕ್ಕೆ ಉಸಿರು ಬೇಕು, ಆ ಉಸಿರಿಗೆ ಪ್ರಜ್ಞೆ ಬೇಕು, ಆ ಪ್ರಜ್ಞೆಗೆ ಜ್ಞಾನ ಬೇಕು, ಆ ಜ್ಞಾನಕ್ಕೆ ಇನ್ನೊಂದು ಶಕ್ತಿ ಬೇಕು, ಅಂದ್ರೆ ಪ್ರಾಣ ಬೇಕು. ಆ ಪ್ರಾಣವೇ ವಿಷ್ಣು, ಆ ಪ್ರಾಣವೇ ಶ್ರೀಮನ್ನಾರಾಯಣ ಅನ್ನುವಂಥದ್ದು ಈ ಒಂದು ನಾಮದ ಒಂದು ಅರ್ಥ ಚಿಂತನೆ ಆಗಿದೆ. ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಬಂದು ಜ್ಯೇಷ್ಠ ಅಂತ. ಸಾಮಾನ್ಯವಾಗಿ ಕನ್ನಡದಲ್ಲೂ ಕೂಡ ಜ್ಯೇಷ್ಠ ಪುತ್ರ ಸಾಮಾನ್ಯವಾಗಿ ಕೇಳಿರ್ತಾರೆ. ಸಂಸ್ಕೃತದಲ್ಲೂ ಅಷ್ಟೇ ಜ್ಯೇಷ್ಠ ಅಂತಂದ್ರೆ ಹಿರಿಯವ ಅಂತ. ಶಂಕರರು ಏನ್ ಹೇಳ್ತಾರೆ ಅಂತಂದ್ರೆ ವೃದ್ಧತಮಃ ಜ್ಯೇಷ್ಠ, ಯಾರು ವೃದ್ಧರೋ ಅವರು ಜ್ಯೇಷ್ಠರು ಅಂತ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಬೇಕಂದ್ರೆ. ಆದ್ರೆ ಆಧ್ಯಾತ್ಮದ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಬೇಕಂದ್ರೆ ದ ಒನ್ ಹೂ ಇಸ್ ಮೋರ್ ಎಲ್ಡರ್ಲಿ ಇನ್ ನಾಲೆಡ್ಜ್, ದೇಹದಲ್ಲಿ ವಯಸ್ಕನಲ್ಲ, ಯಾರು ಜ್ಞಾನದಲ್ಲಿ ವಯಸ್ಕನೋ ಅವನು ಜ್ಯೇಷ್ಠ ಅಂತ ಹೇಳ್ತಾ ಇರೋದು. ಸೊ ಅದು ಒಂದು ಕಮೆಂಟ್ರಿ ಆದ್ರೆ ಶಂಕರರ್ದು, ವೃದ್ಧತಮಃ ಜ್ಯೇಷ್ಠ ಅನ್ನೋದು ಒಂದು ಕಮೆಂಟ್ರಿ ಆದ್ರೆ, ಇನ್ನೊಂದು ಕಮೆಂಟ್ರಿಯಲ್ಲಿ ಶಂಕರರು ಹೇಳ್ತಾರೆ ಸರ್ವ ಕಾರಣತ್ವಾತ್ ವಾ ಜ್ಯೇಷ್ಠ. ಸರ್ವ ಕಾರಣತ್ವಾತ್, ಪ್ರತಿಯೊಂದಕ್ಕೂ ಕಾರಣಭೂತನಾದಂತಹ. ಇವತ್ತು ಒಂದು ಮನೆ ಇದೆ, ಆ ಮನೆಗೆ ಒಬ್ಬ ಯಜಮಾನ ಇದ್ದಾನೆ, ಆ ಯಜಮಾನ ಎಲ್ಲಾ ಕೆಲಸಗಳನ್ನ ನಿರ್ವಹಣೆ ಮಾಡ್ತಾನೆ, ಎಲ್ಲಾ ಕಾರ್ಯಗಳನ್ನ ಒಂದು ಕಂಟ್ರೋಲ್ ಇಟ್ಕೊಂಡಿದ್ದಾನೆ, ಮನೇಲಿ ಯಾರಿದ್ದಾರೆ, ಏನಿದೆ ಏನಿಲ್ಲ ಅನ್ನೋದನ್ನೆಲ್ಲವೂ ಕೂಡ ಮ್ಯಾನೇಜ್ ಮಾಡ್ತಾನೆ ಅನ್ನಂದ್ರೆ ಅವನು ಜ್ಯೇಷ್ಠ ಅಂತ ಕರ್ಸ್ಕೊಂತಾರಲ್ವಾ. ನಮ್ಮ ಮನೆಗೆ ಜ್ಯೇಷ್ಠ ಬಂದು ನಮ್ಮ ತಂದೆ ಅಂತ ನಾವು ಹೇಳ್ತೀವಿ. ಹಾಗೆ ಶಂಕರರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಸರ್ವ ಕಾರಣತ್ವ, ಪ್ರತಿಯೊಂದಕ್ಕೂ ಕಾರಣನ್ ಯಾರೋ ಅವನೇ ಜ್ಯೇಷ್ಠ ಅಂತ. ಪ್ರತಿಯೊಂದು ಕಾರಣ, ಈ ಭೂಮಿಯ ಒಂದು ಸೃಷ್ಟಿಗೆ ಕಾರಣ, ಅಥವಾ ಮಾನವ ಜನ್ಮಕ್ಕೆ ಕಾರಣ, ಅಥವಾ ಒಂದು ಪ್ರಕೃತಿಗೆ ಕಾರಣ, ಅಥವಾ ಇಡೀ ಯೂನಿವರ್ಸ್ ಅನ್ನ ಕ್ರಿಯೇಟ್ ಮಾಡೋಕ್ಕೆ ಕಾರಣ, ಸರ್ವ ಕಾರಣತ್ವಾತ್ ಜ್ಯೇಷ್ಠ. ಒಂದು ಕಥೆಯ ಮುಖಾಂತರ ಈ ನಾಮವನ್ನ ನಾವು ಅರ್ಥೈಸ್ಕೊಬೇಕಂದ್ರೆ ಮತ್ತೆ ರಾಮಾಯಣಕ್ಕೆ ಹೋಗ್ತೀನಿ ನಾನು. ಯಾಕೆ ಅಂತಂದ್ರೆ ಪುರುಷೋತ್ತಮ ರಾಮ ಬಂದು ಅವನ ಗುಣಗಾನವನ್ನ ಮಾಡೋದೇ ಒಂದು ಉಲ್ಲಾಸ, ಅವನ ಗುಣಗಾನವನ್ನ ಹೇಳೋದೇ ಒಂದು ಸಂತೋಷದ ವಿಚಾರ. ಆದ್ರೆ ಆ ಸಂತೋಷದಲ್ಲೂ ಕೂಡ ರಾಮಾಯಣ ಯಾಕೋ ಒಂದ್ ಸ್ವಲ್ಪ ಪ್ಯಾಥೋ ಅನ್ಸುತ್ತೆ. ಒಂದೊಂದ್ ಕಡೆ ಅವ್ರ ವನವಾಸ ಆಗಿರ್ಬೋದು, ಅಥವಾ ಸೀತೆ ಒಂದು ಅಪಹರಣ ಆಗಿ ಅವನ ಪಟ್ಟ ವೇದನೆ ಆಗಿರ್ಬೋದು, ಅಂದ್ರೆ ದೈವಾಂಶ ಸಂಭೂತನಾಗಿ ಅವತರಿಸಿದ ರಾಮನೂ ಕೂಡ ಎಲ್ಲೋ ಒಂದ್ ಕಡೆ ಆ ಒಂದು ಮಾನವ ನಿರ್ಮಿತ ಅಥವಾ ಮಾನವನಿಗೆ ಮೀಸಲ್ಪಟ್ಟಂತಹ ಕಷ್ಟಗಳನ್ನ ಪಡ್ತಾನೆ ಅನ್ನೋದು ಒಂದ್ ಸ್ವಲ್ಪ ಯೋಚನೆಗೆ ನಮ್ಗೆಲ್ಲರೂ ಕೂಡ ಒಳಗಾಗತ್ತೆ. ಇವತ್ತು ನಾನು ರಾಮಾಯಣದಲ್ಲಿ ತಗೊಂಡಿರುವಂತಹ ಕತೆ ರಾಮನ ಒಂದು ಅಂತ್ಯಕಾಲ, ಹಾಗೆ ಲಕ್ಷ್ಮಣನ ಒಂದು ಅಂತ್ಯಕಾಲ, ಹೇಗೆ ಅವರ ಅಂತ್ಯ ಆಯಿತು ಅನ್ನೋದನ್ನ ಜ್ಯೇಷ್ಠ ಅಂತ ನಾಮಕ್ಕೆ ತಗೊಂಡಿದ್ದೀನಿ. ನಿಮ್ಗೆಲ್ಲರಿಗೂ ಕೂಡ ಈ ಕತೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅನ್ಸತ್ತೆ, ಆದ್ರೂ ಕೂಡ ಮತ್ತೊಮ್ಮೆ ಹೇಳ್ತೀನಿ. ರಾಮನ ಅಂತ್ಯ ಹೇಗಾಯ್ತು ಅದು ನೀವೆಲ್ಲರೂ ಕೂಡ ತಿಳ್ಕೊಬೇಕಂತ ಅಂದ್ರೆ, ಯಮ ಬಂದು ರಾಮನಿಗೆ ಭೇಟಿ ಆಗ್ತಾನೆ. ಅವನು ಹೇಳ್ಬೇಕಾಗಿರತ್ತೆ ನಿನ್ನ ಅಂತ್ಯಕಾಲ ಅಥವಾ ನಿನ್ನ ಅವತಾರದ ಒಂದು
ಏನಿತ್ತು, ಆ ಕಾಸ್ ಏನಿತ್ತು ಅದು ಮುಗ್ದಿದೆ ಆಲ್ರೆಡಿ. ನೀನು ಮತ್ತೆ ವೈಕುಂಠಕ್ಕೆ ಪ್ರವಾಸವನ್ನು ಮಾಡಿ ನೀನು ನಿನ್ನ ಒಂದು ಅವತಾರವನ್ನ ನೀನು ಇಲ್ಲಿಗೆ ಕೊನೆ ಮಾಡಬೇಕು ಅನ್ನೋದು ಯಮನ ಒಂದು ಮೆಸೇಜ್ ಆಗಿರುತ್ತೆ. ಅದಕ್ಕೆ ಸಾಕ್ಷಾತ್ ಯಮನೇ ಬಂದು ಶ್ರೀರಾಮನನ್ನ ಭೇಟಿ ಆಗ್ತಾನೆ. ಭೇಟಿ ಆಗ್ಬಿಟ್ಟು ಅವನು ಹೇಳ್ತಾನೆ, ನಾನು ನಿನ್ನ ಹತ್ರ ಪರ್ಸನಲ್ ಆಗಿ ಏನೋ ಮಾತಾಡ್ಬೇಕಪ್ಪ, ನೀನು ದಯವಿಟ್ಟು ಯಾರೂ ಕೂಡ ಒಳಗಡೆ ಬರಬಾರ್ದು, ನಮ್ಮ ಒಂದು ಸಂಭಾಷಣೆ ಯಾರು ಕೂಡ ಕೇಳಿಸ್ಕೊಬಾರ್ದು, ನಾವು ಮಾತಾಡ್ತಾ ಇರುವಂತ ಸಂಭಾಷಣೆ. ಹಾಗೆ ಯಾರಾದ್ರೂ ಒಬ್ಬರನ್ನ ಕಾವಲಾಗಿಡೋ, ನಾನು ನಿಮ್ಮ ಅರಮನೆಯ ಒಂದು ಒಡ್ಡೋಲಗದಲ್ಲಿ ಅಥವಾ ಅರಮನೆಯ ಒಂದು ರೂಮಲ್ಲಿ ನಾನು ನಿನ್ನ ಭೇಟಿ ಮಾಡಬೇಕು, ನಿಮ್ಗೆ ಸುಮಾರು ವಿಚಾರಗಳನ್ನ ಹೇಳಬೇಕು ಅಂತ ಯಮ ಬಂದು ರಾಮನನ್ನ ಭೇಟಿ ಆಗ್ತಾನೆ. ಈ ಕಥೆಯೂ ಕೂಡ ಒಂದು ಕಾರಣ ಇದೆ. ಅಂದ್ರೆ ಯಾರಾದ್ರೂ ಒಬ್ಬರ ಒಂದು ಅಂತ್ಯ ಅಥವಾ ಒಂದು ಕೊನೆ ಆಗ್ಬೇಕು ಅಂದಾಗ ಅಲ್ಲೊಂದು ಸನ್ನಿವೇಶ ಮೂಡ್ಬೇಕಲ್ವಾ. ಸುಮ್ನೆ ಹಾಗಾಗಿ ಒಬ್ಬರ ಒಂದು ಅಂತ್ಯ ಆಗೋದಕ್ಕೆ ಸಾಧ್ಯ ಆಗೋಲ್ಲ ಅನ್ನೋ ತರಕ್ಕೆ ಈ ಕತೆ ಸಾಕ್ಷಿಯಾಗಿದೆ. ಅದಕ್ಕೆ ತಕ್ಕವನಾದವನು ಲಕ್ಷ್ಮಣ ಅಂತ ಅಂದ್ಬಿಟ್ಟು ರಾಮ ಲಕ್ಷ್ಮಣನ್ನ ಕರೀತಾನೆ. ಲಕ್ಷ್ಮಣನ್ನ ಕರೆದ್ಬಿಟ್ಟು ಹೇಳ್ತಾನೆ, ಯಮನು ಬಂದಿದ್ದಾನೆ, ಅವನ ನನ್ನ ಜೊತೆ ಮಾತಾಡ್ಬೇಕಂತೆ, ನೀನು ದಯವಿಟ್ಟು ದ್ವಾರದಲ್ಲಿ ನಿಂತ್ಕೊಂಡು ಕಾಯಿ, ಯಾರೂ ಕೂಡ ಒಳಗಡೆ ಪ್ರವೇಶಿಸಬಾರ್ದು, ಆ ರೀತಿ ನೀನು ನೋಡ್ಕೊಬೇಕು ಅಂತ. ಆದ್ರೆ ಯಮ ಒಂದು ಷರತ್ತನ್ನ ಹಾಕ್ತಾನೆ. ನಾ ಹೇಳ್ತಾ ಇರೋದು ತುಂಬಾ ಗಹನವಾದಂತಹ ವಿಚಾರ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ಕೂಡ ಒಳಗೆ ಬರಬಾರ್ದು. ಅದಕ್ಕೆ ನೀನೊಂದು ಶಾಸನ ಹೊರಡಿಸು, ಅಂದ್ರೆ ಒಂದು ಕಮಾಂಡ್ ಅನ್ನ ಮಾಡು, ಯಾರೇ ಬರಲಿ ಅವರು ಯಾರನ್ನ ಒಳಗಡೆ ಬಂದ್ರೆ ಅವರಿಗೆ ಮರಣದಂಡೆಯನ್ನ ವಿಧಿಸ್ತೀನಿ ಅನ್ನುವಂತಹ ಒಂದು ಆರ್ಡರ್ ಅನ್ನ ಪಾಸ್ ಮಾಡು ಅಂತ ಯಮ ಹೇಳ್ತಾನೆ. ಹಾಗೆ ಶ್ರೀರಾಮನು ಕೂಡ ಒಪ್ಕೊಂಡು ಲಕ್ಷ್ಮಣ ಹೇಳ್ತಾನೆ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರನ್ನೂ ಕೂಡ ಒಳಗಡೆ ಬಿಡಬೇಡ, ಅಕಸ್ಮಾತ್ ಯಾರಾದ್ರೂ ಒಳಗಡೆ ಬಂದ್ರೆ ಅವರಿಗೆ ಮರಣದಂಡನೆಯೇ ಕಾದಿರುತ್ತೆ ಅಂತ ಶ್ರೀರಾಮ ಆರ್ಡರ್ ಅನ್ನ ಹೇಳ್ತಾನೆ. ಈ ಒಂದು ಸನ್ನಿವೇಶ ನಡೀತಾ ಇರ್ಬೇಕಂದ್ರೆ ದೂರ್ವಾಸ ಮುನಿಗಳು ಪ್ರವೇಶ ಮಾಡ್ತಾರೆ. ಅದಕ್ಕೂ ಕೂಡ ಒಂದು ಕಾರಣ ಇದ್ದೇ ಇರುತ್ತೆ ಅಲ್ವಾ. ತುಂಬಾ ಕೋಪಿಷ್ಠರಾಗಿ ದೂರ್ವಾಸ ಮುನಿಗಳು ರಾಮನನ್ನ ಕಾಣಬೇಕು ಅಂತ ಬರ್ತಾರೆ. ಆದ್ರೆ ಲಕ್ಷ್ಮಣ ಬಂದು ತಡೆ ಮಾಡ್ತಾನೆ. ದೂರ್ವಾಸ ಮುನಿಗಳೇ, ನಿಮ್ಗೆ ಶೇಷಾಷ್ಟಾಂಗ ಪ್ರಣಾಮವನ್ನು ಮಾಡ್ತೀನಿ ನಾನು, ನಿಮಗೆ ಏನು ಆತಿಥ್ಯ ಬೇಕು, ನಿಮಗೆ ಏನು ಮಾತಾಡಬೇಕು ದಯವಿಟ್ಟು ಹೇಳಿ, ಬನ್ನಿ ನಮ್ಮ ಅರಮನೆಯಲ್ಲಿ ಕೂತ್ಕೊಂಡು ಮಾತಾಡೋಣ, ನಿಮ್ಮ ಪಾದಪೂಜೆಯನ್ನು ಮಾಡಿ ನಿಮಗೆ ಎಲ್ಲಾ ತರದ ಒಂದು ಕೈಂಕರ್ಯಗಳನ್ನ ಮಾಡಿ ನಾನು ನಿಮ್ಗೆ ಸೇವೆಯನ್ನು ಮಾಡ್ತೀನಿ ಬನ್ನಿ ಅಂತ ಲಕ್ಷ್ಮಣನು ಬಹಳ ತುಂಬಾ ಡಿಸಿಪ್ಲಿನ್ ಇಂದ, ತುಂಬಾ ಜಾಗರೂಕತೆಯಿಂದ ದೂರ್ವಾಸ ಮುನಿಗಳನ್ನ ಕೇಳ್ತಾನೆ. ಆದ್ರೆ ದೂರ್ವಾಸ ಮುನಿಗಳು ಸದಾ ಕೋಪಿಷ್ಠರು ಯಾವಾಗಲೂ ಕೂಡ. ನಾನು ನಿನ್ನನ್ನ ನೋಡ್ಬೇಕು ಅಂತ ಬಂದಿಲ್ಲ, ನಾನು ನೋಡ್ಬೇಕು ಅಂತ ಬಂದಿರೋದು ಶ್ರೀರಾಮನ, ನಾನು ಮಾತಾಡ್ಬೇಕಂದ್ರೆ ಶ್ರೀರಾಮನ ಹತ್ರ ಮಾತಾಡ್ಬೇಕು, ನಿನ್ನ ಹತ್ರ ನಂದೇನಿದೆ ಮಾತು ಅಂತ ಗರ್ಜನೆಯನ್ನ ಮಾಡ್ತಾರೆ. ಕಡೆಗೆ ತುಂಬಾ ಕಷ್ಟ ಪಡ್ತಾರೆ ಲಕ್ಷ್ಮಣರು ದೂರ್ವಾಸ ಮುನಿಗಳನ್ನ ತಡಿಬೇಕು ಅಂತ. ಕಡೆಗೆ ಆಗೋದೇ ಇಲ್ಲ, ಅವರು ಹೇಳ್ತಾರೆ. ಮತ್ತೆ ದೂರ್ವಾಸ ಮುನಿಗಳು ಲಾಸ್ಟಿಗೆ ಒಂದು ವಾರ್ನಿಂಗ್ ಕೊಡ್ತಾರೆ, ಈ ದ್ವಾರವನ್ನ ಬಿಟ್ಟು ಸರಿದಲ್ಲ, ನೀನ್ ಏನಾದ್ರು ರಾಮನ ದರ್ಶನವನ್ನ ಮಾಡಕ್ಕೆ ನೀನ್ ಬಿಟ್ಟಿಲ್ಲ ಅಂತ ಅಂದ್ರೆ ಇಡೀ ಅಯೋಧ್ಯೆಗೆ ನಾನು ಶಾಪವನ್ನ ಕೊಡ್ತೀನಿ, ಮತ್ತೆ ರಾಮನಿಗೆ ಶಾಪವನ್ನ ಕೊಡ್ತೀನಿ, ಇಡೀ ಅಯೋಧ್ಯೆಯಲ್ಲಿರುವಂತಹ ಎಲ್ಲಾ ನಗರವಾಸಿಗಳಿಗೆ ನಾನು ಶಾಪವನ್ನ ಕೊಡ್ತೀನಿ, ಅಷ್ಟು ಕ್ರೋಧಾಗ್ನಿಯಾಗಿ ನಾನು ಇದ್ದೀನಿ ಅಂತ ದೂರ್ವಾಸ ಮುನಿಗಳು ಶಪಿಸ್ತಾರೆ, ಅಂದ್ರೆ ಹೇಳ್ತಾರೆ, ನೀನ್ ದಾರಿ ಬಿಟ್ಟಿಲ್ಲ ಅಂತ. ಅಂದ್ರೆ ಕಡೆಗೆ ಲಕ್ಷ್ಮಣ ಯೋಚನೆ ಮಾಡ್ತಾನೆ, ಇಡೀ ಅಯೋಧ್ಯೆಯ ಪ್ರಜರಿಗೆ ಕಷ್ಟ ಆಗತ್ತೆ ಅಂತಂದ್ರೆ ನನ್ನ ಪ್ರಾಣ ಹೋದ್ರೆ ಏನು ಮಹಾ ದೊಡ್ಡದಲ್ಲ, ರಾಮ ನನಗೆ ಬೇಕಾದ್ರೆ ಮರಣದಂಡೆಯನ್ನೇ ಕೊಡ್ಲಿ, ತೊಂದರೆ ಇಲ್ಲ, ನಾನು ಹೋಗಿ ರಾಮನನ್ನ ಕರಿತೀನಿ ಅಂತ ಡಿಸೈಡ್ ಮಾಡಿ ಲಕ್ಷ್ಮಣ ಒಳಗಡೆ ಬರ್ತಾನೆ. ಆಗ ರಾಮ ಏನ್ ಪ್ರತಿಜ್ಞೆ ಮಾಡಿರ್ತಾನಲ್ಲ, ಯಾರು ಒಳಗಡೆ ಬರ್ತಾರ ಅವ್ರಿಗೆ ಮರಣದಂಡೆಯನ್ನ ವಿಧಿಸ್ತೀನಿ ಅಂತ. ಹಾಗೆ ಲಕ್ಷ್ಮಣನಿಗೆ ಮರಣದ ಒಂದು ದಂಡ ಅವನಿಗೆ ವಿಧಿಸಲಾಗುತ್ತೆ. ಯಾಕೆಂದ್ರೆ ರಾಮನು ಅವತ್ತಿಂದಲೂ ಕೂಡ ಸತ್ಯವನ್ನ, ನಿಷ್ಠೆಯನ್ನ ಪರಿಪಾಲನೆ ಮಾಡ್ಕೊಂಡು ಬಂದವನೇ. ಇಡೀ ರಾಮಾಯಣ ನಿಂತಿರುವಂತಹ ಒಂದು ಸತ್ಯದ ಒಂದು ಇದ್ರ ಮೇಲೆ. ಸೊ ಹಾಗೆ ಲಕ್ಷ್ಮಣ ಅವತ್ತಿನ ದಿನ ಅಯೋಧ್ಯೆಯನ್ನ ಬಿಟ್ಟು ತೆರಳುತ್ತಾನೆ. ಅವನು ಎಲ್ಲಿ ಹೋಗ್ತಾನೆ, ಯಾವ ತೀರ್ಥ ಕ್ಷೇತ್ರಕ್ಕೆ ಹೋಗ್ತಾನೆ, ಎಲ್ಲಿ ಹೋಗ್ತಾನೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ಅವನು ನದಿಯ ಕಡೆ ಹೋದವನು ಹಾಗೆ ಅವನು ಅದೃಶ್ಯನಾದ ಅಂತ ಹೇಳ್ತಾರೆ. ಸೊ ಹೀಗೆ ಲಕ್ಷ್ಮಣನ ಒಂದು ಅಂತ್ಯ ಆಗತ್ತೆ. ನಾನು ಯಾಕೆ ಈ ಕತೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಜ್ಯೇಷ್ಠ ಅಂತಂದ್ರೆ ಇಲ್ಲಿ ನಾವು ಅಣ್ಣನ ನಾವು ಅಂದ್ರೆ ಯಾರು ನಮಗೆ ನಮಗಿಂತ ದೊಡ್ಡವರಾಗಿರ್ತಾರೆ, ನಮ್ಮ ಅಣ್ಣಂದಿರು ಇರ್ಬೋದು ಅಥವಾ ನಮ್ಮ ಹೊಡಹುಟ್ಟದಲ್ಲಿ ನಮಗಿಂತ ಹಿರಿಯರು ಇರ್ಬೋದು, ಅವರ ಮಾತನ್ನ ಎಷ್ಟು ಶಿರಸಾವಹಿಸಿ ನಾವು ಪಾಲನೆ ಮಾಡ್ತೀವಿ ಅನ್ನೋದನ್ನ ಈ ಕತೆ ಬಹಳ ಒತ್ತಿ ಹೇಳುತ್ತೆ. ರಾಮನಿಗೆ ವನವಾಸ ಆಗಿದ್ದು ಅಥವಾ ದಶರಥ ಹೇಳಿದ್ದು ರಾಮ ವನವಾಸಕ್ಕೆ ಹೋಗ್ಬೇಕು ಅಂತ, ಸೀತೆಯನ್ನ ಕರ್ಕೊಂಡು ನೀನು ವನವಾಸಕ್ಕೆ ಹೋಗು ಅಂತ ದಶರಥ ಹೇಳಿಲ್ಲ ಅಥವಾ ಕೈಕೆ ಕೂಡ ಹೇಳಿರ್ಲಿಲ್ಲ.
ಹಾಗೆ ಲಕ್ಷ್ಮಣನ ಕರ್ಕೊಂಡು ಹೋಗು ನೀನು ಅಂತಾನೂ ಕೂಡ ದಶರಥ ಹೇಳಿರ್ಲಿಲ್ಲ. ಅಲ್ಲಿ ಅಣ್ಣನ ಒಂದು ವಾತ್ಸಲ್ಯ, ಅಣ್ಣನ ಒಂದು ಕಾಳಜಿ, ಅಥವಾ ಅಣ್ಣ ಅತ್ತಿಗೆಯ ಒಂದು ಕಾಳಜಿ, ಅಥವಾ ಸೀತೆಯು ಕೂಡ ರಾಮನ ಮೇಲಿದ್ದಂತಹ ಒಂದು ಭಕ್ತಿ, ಅಥವಾ ಗಂಡ ಪತಿಯೇ ಪರದೈವ ಅನ್ನುವಂತಹ ಒಂದು ನಿಷ್ಠೆ ಸೀತೆಯನ್ನ ಮತ್ತೆ ಲಕ್ಷ್ಮಣನನ್ನ ವನವಾಸಕ್ಕೆ ಹೋಗೋದಕ್ಕೆ ಪ್ರೇರಣೆಯನ್ನು ಮಾಡುತ್ತೆ. ಸೊ ಹೀಗೆ ಜ್ಯೇಷ್ಠ ಅನ್ನೋದಂದ್ರೆ ಯಾರು ಸರ್ವಕರ್ತ, ಅಂದ್ರೆ ಸರ್ವ ಕಾರಣತ್ವಾತ್ ವಾ ಜ್ಯೇಷ್ಠ, ಪ್ರತಿಯೊಂದಕ್ಕೂ ಯಾರು ಕಾರಣಕರ್ತರಾಗಿರ್ತಾರೆ. ಇವ್ರು ನಮ್ಮ ಮನೆ ಅಂತಾನೆ ಎಕ್ಸಾಂಪಲ್ ತಗೊಂಡಾಗ, ಮನೆ ಯಜಮಾನ ಆದವನು ಜ್ಯೇಷ್ಠ ಆಗಿರ್ತಾನೆ. ಅವನು ಇಡೀ ಒಂದು ಮನೆಯ ಒಂದು ಆಡಳಿತವನ್ನ ಕಂಟ್ರೋಲ್ಡ್ ಆಗಿ, ಯಾರನ್ನ ಹೇಗ್ ಮಾತಾಡಿಸ್ಬೇಕು, ಎಷ್ಟು ಮರ್ಯಾದೆ ಕೊಡಬೇಕು, ಏನ್ ತರಬೇಕು, ಮನೆಗೆ ಏನ್ ಮಾಡಬೇಕು, ಅಥವಾ ನಮ್ಮ ಬೆಳವಣಿಗೆಗೆ ಏನ್ ಮಾಡ್ಬೇಕು, ಮಕ್ಕಳ ಬೆಳವಣಿಗೆಗೆ ಏನ್ ಮಾಡ್ಬೇಕು, ಪ್ರತಿಯೊಂದನ್ನು ಕೂಡ ನಿರ್ಧಾರ ಮಾಡುವಂತವನು ಮನೆ ಯಜಮಾನ ಆಗಿರ್ತಾನೆ. ಹಾಗೆ ಜ್ಯೇಷ್ಠ ಅನ್ನೋದು ಕೂಡ ಆಗಿರ್ತಾನೆ. ಹಾಗೆ ಈ ಕಥೆಯ ಮುಂದುವರ್ತವಾಗ ನಂಗೆ ಅಲ್ಲೇ ಆಕ್ಚುಲಿ ಯಾಕೋ ಸ್ಟಾಪ್ ಮಾಡಕ್ ಇಷ್ಟ ಆಗಿಲ್ಲ ಬುಕ್ಕನ್ನ. ರಾಮನ ಒಂದು ಅಂತ್ಯ ಕೂಡ ಹೇಗಾಯ್ತು ಅನ್ನೋದನ್ನು ಕೂಡ ನಾನು ಸ್ವಲ್ಪ ಹಾಗೆ ಅವಲೋಕನವನ್ನು ಮಾಡಿದೆ. ಲಕ್ಷ್ಮಣ ಒಂದ್ಸತಿ ನಗರನ್ನ ಬಿಟ್ಟು ಹೊರಟಾಗ ಅಲ್ಲಿ ರಾಮನಿಗೂ ಕೂಡ ರಾಜ್ಯದಲ್ಲಿ ಇರಬೇಕು ಅಥವಾ ರಾಜ್ಯಭಾರವನ್ನು ಮಾಡಬೇಕು ಅಂತ ಅನ್ಸ್ಲೇ ಇಲ್ವಂತೆ. ರಾಮನು ಕೂಡ ಹಾಗೆ ಎಲ್ಲಾ ಅಯೋಧ್ಯೆ ಬಳಗವನ್ನ, ರಾಮ ಭಕ್ತರನ್ನ, ಅಥವಾ ಇಡೀ ಒಂದು ಆಡಳಿತ ಏನಿದೆ ಎಲ್ಲರೂ ಕೂಡ ಅಯೋಧ್ಯೆಯ ಒಂದು ಆಡಳಿತ ವರ್ಗಕ್ಕೆ ಕೊಟ್ಟು ಅವನ ಜವಾಬ್ದಾರಿಯನ್ನು ಬಿಟ್ಟು ಅವನು ವೈಕುಂಠಕ್ಕೆ ಪ್ರಯಾಣವನ್ನು ಬೆಳೆಸ್ತಾನಂತೆ. ಅವನು ಜಲಾವೃತನಾಗಿ ಒಂದು ಸರಿಯು ನದಿಯಲ್ಲಿ ಕಾಲಿಟ್ಟು ಹಾಗೆ ಮುಳುಗ್ತಾ 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 ಹಾಗೆ ಅದೃಶ್ಯನ ಹೋಗ್ತಾನಂತೆ. ಅಂದ್ರೆ ಮಹಾವಿಷ್ಣುವಿನ ಸ್ವರೂಪನಾಗಿ ಬಂದಂತಹ ಶ್ರೀರಾಮ ವೈಕುಂಠಕ್ಕೆ ಹೇಗೆ ತೆರಳದ ಅಂತಂದ್ರೆ, ಸರಿಯು ನದಿಯಲ್ಲಿ ಅವನು ಕಾಲನಿಟ್ಟು ಹಾಗೆ ಮುಳುಕೊಂತ ರಾಮನ ಒಂದು ಅಂತ್ಯ ಆಯ್ತು ಅಂತ ರಾಮಾಯಣದ ಒಂದು ಕಾಂಡದಲ್ಲಿ ರಾಮನ ಒಂದು ಅಂತ್ಯದ ಬಗ್ಗೆನೂ ಕೂಡ ಹೇಳ್ತಾರೆ. ಸೊ ಹೀಗೆ ಲಕ್ಷ್ಮಣ, ರಾಮ, ದಶರಥ, ಸೀತೆ ಇವೆಲ್ಲವೂ ಕೂಡ ಒಂದು ಎಮೋಷನ್ಸ್, ಒಂದು ಬಾಂಡೇಜ್, ಆ ಪ್ರಾಣ ಅನ್ನುವಂಥದ್ದು ಅಥವಾ ಪ್ರಾಣದಹ ಅನ್ನೋದು ಕೂಡ ಈ ಒಂದು ಕಥೆಗಳೆಲ್ಲವೂ ಕೂಡ ನಮಗೆ ಸಾಕ್ಷಿಯಾಗುತ್ತೆ. ಜ್ಯೇಷ್ಠ ಅಂತ ಅಂದ್ರೆ ಎಲ್ಲರಿಗಿಂತ ಮಿಗಿಲಾದವನು ಅಥವಾ ಬುದ್ಧಿವಂತಿಕೆಯಲ್ಲಿ, ಜ್ಞಾನದಲ್ಲಿ ದೊಡ್ಡವನು ಆಗಿರುವಂತಹವನೇ ಶ್ರೀಮನ್ ನಾರಾಯಣ ಅಥವಾ ಶ್ರೀಮನ್ ಮಹಾವಿಷ್ಣು. ಯಾಕೆಂದ್ರೆ ಅವನಿಗಿಂತ ಜ್ಯೇಷ್ಠರಾದವರು ಇನ್ಯಾರೂ ಇಲ್ಲ. ಯಾಕೆಂದ್ರೆ ಇಡೀ ಸೃಷ್ಟಿಯನ್ನ ಮಾಡಿದವನೇ ಅವನು, ಬ್ರಹ್ಮನನ್ನ ಸೃಷ್ಟಿ ಮಾಡಿದವನೇ ಅವನು. ಬ್ರಹ್ಮ ಸೃಷ್ಟಿಕರ್ತ ಅಂತ ಅಂದ್ರೆ ಬ್ರಹ್ಮನನ್ನೇ ಸೃಷ್ಟಿ ಮಾಡಿದವನು ಆ ಜ್ಯೇಷ್ಠ. ಅದಕ್ಕೆ ಅವನಿಗೆ ಜ್ಯೇಷ್ಠಾಯ ನಮಃ ಅಂತಲೂ ಕೂಡ ಒಂದು ನಾಮ ಇದೆ. ಎಲ್ಲರಿಗೂ ಕೂಡ ಈ ನಾಮದ ಒಂದು ಪರಿಚಯ ಚೆನ್ನಾಗಿ ಆಗಿದೆ ಅಂತ ಭಾವಿಸ್ತೀನಿ. ಇದಕ್ಕಿಂತ ಇನ್ನೂ ಕಥೆಗಳ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇನ್ನೂ ಆಗಿದೆ ಅಂತ ಭಾವಿಸ್ತೀನಿ. ಯಾಕೆಂದ್ರೆ ಒಂದೊಂದು ನಾಮಕ್ಕೂ ಒಂದೊಂದು ಕಥೆಗಳನ್ನ ತಗೊಂಡು ನಿಮ್ಗೆ ಹೇಳ್ತಾ ಇರೋ ಉದ್ದೇಶನೇ ಅದು. ನಿಮ್ಗೆ ಆ ನಾಮದ ಒಂದು ಹಿರಿಮೆ ಗರಿಮೆ ಚೆನ್ನಾಗಿ ಅರ್ಥ ಆಗ್ಲಿ ಅನ್ನುವಂತಹ ಒಂದು ಭಾವನೆಯಿಂದ ಮುಂದಿನ ಒಂದು ಕಥೆಗೆ ಹೋಗೋಣ. ಮುಂದಿನ ಒಂದು ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಬಂದು ಶ್ರೇಷ್ಠ. ಜ್ಯೇಷ್ಠ ಆಯ್ತು, ಮುಂದೆ ಶ್ರೇಷ್ಠ. ಕನ್ನಡದಲ್ಲೂ ಕೂಡ ಅದೇ ಅರ್ಥ ಬರುತ್ತೆ. ಯಾರು ಶ್ರೇಷ್ಠ ಅಂದ್ರೆ ಯಾರು ತುಂಬಾ ಉತ್ತಮರಾದವರು ಅನ್ನೋದಕ್ಕೆ ನಾವು ಶ್ರೇಷ್ಠ ಅಂತ ಕರಿತೀವಲ್ವಾ. ಶಂಕರರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಪ್ರಶಸ್ತತಮಃ ಶ್ರೇಷ್ಠ. ಪ್ರಶಸ್ತತಮಃ ನಾವು ಹೇಳ್ತೇವಲ್ಲ, ಒಂದು ಪ್ರಶಸ್ತವಾದಂತಹ ಸಮಯ ಲಗ್ನವನ್ನ ಇಡಿ ಅಂತ ಹೇಳ್ತೇವಲ್ಲ, ಅದು ಪ್ರಶಸ್ತವಾದದ್ದು ಅಂದ್ರೆ ತುಂಬಾ ಶ್ರೇಷ್ಠವಾದದ್ದು ಅಂತ ಅಲ್ವಾ. ಯಾವುದು ತುಂಬಾ ಅನುಗುಣವಾದದ್ದು, ಯಾವುದು ತುಂಬಾ ಸೂಕ್ತವಾದದ್ದು, ಅದಕ್ಕೆ ಶ್ರೇಷ್ಠ ಅಂತ ಕರಿತೀವಿ. ಹೈಲಿ ಪ್ರೈಸ್ ವರ್ತಿ ಅಥವಾ ಹೈಲಿ ವರ್ಷಿಪಬಲ್, ಅವನಿಗೆ ಶ್ರೇಷ್ಠ ಅಂತ ಕರೆಯೋದು. ಸೊ ಯಾರು ತುಂಬಾ ಹೂ ಕ್ಯಾನ್ ಬಿ ಹೈಲಿ ವರ್ಷಿಪ್ಡ್ ಇಟ್ಸ್ ನನ್ ಅದರ್ ದೆನ್ ಭಗವಾನ್ ವಿಷ್ಣು. ಅದಕ್ಕೆ ಅವನಿಗೆ ಶ್ರೇಷ್ಠ ಅಂತ ನಾವು ಹೆಸರನ್ನ ಇಟ್ಟಿದ್ದೀವಿ. ಸೊ ಒಂದು ಕಥೆಯ ಮುಖಾಂತರ ಮತ್ತೆ ಈ ಒಂದು ನಾಮವನ್ನ ನಾವೆಲ್ಲರೂ ಕೂಡ ಸವಿಬಹುದಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ಬ್ರಹ್ಮನಿಗೆ 4 ಮಾನಸ ಪುತ್ರರು ಇದ್ದಾರೆ. ಅವರ ಹೆಸರು ಸನಕ, ಸನಂದನ, ಸನಾತನ ಮತ್ತೆ ಸನತ್ ಕುಮಾರ ಅಂತ. ಬ್ರಹ್ಮನಿಗೆ ಇವರು 4 ಜನ ಮಾನಸ ಪುತ್ರರು. ಈ 4 ಜನ ಮಾನಸ ಪುತ್ರರ ಜೊತೆ ಇನ್ನೊಬ್ರು ಕೂಡ ಇದ್ದಾರೆ, ಅವರು ನಮ್ಮ ನಾರದರು. ಅವರು ಕೂಡ ಮಾನಸ ಪುತ್ರರು ಅಂತಾನೆ ಕರೀತಾರೆ. ಸದಾ ಶ್ರೀಮನ್ ನಾರಾಯಣನ ಧ್ಯಾನವನ್ನು ಮಾಡ್ತಾ, ಮಹತಿ ಎನ್ನುವಂತಹ ಒಂದು ವೀಣೆಯನ್ನು ಇಟ್ಕೊಂಡು ತ್ರಿಲೋಕ ಸಂಚಾರಿಯಾಗಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಏನೇನು ಆಗ್ಬೇಕಾಗಿದೆ ಅನ್ನೋದಕ್ಕೆಲ್ಲವೂ ಕೂಡ
ಒಂದು ಕಾರಣಕರ್ತರಾಗಿ ಅಥವಾ ಕಲಹಪ್ರಿಯರಾಗಿ ಅಥವಾ ನಾಟಕದ ಒಂದು ಕರ್ತೃ ಆಗಿ ನಮ್ಮೆಲ್ಲರೂ ಕೂಡ ಕಾಣಿಸ್ಕೊಳ್ಳುವಂತಹ ಒಂದು ಕ್ಯಾರೆಕ್ಟರ್ ಅಂದ್ರೆ ಅದು ಅದು ನಾರದರು. ಅವರು ಕೂಡ ಬ್ರಹ್ಮನ ಒಂದು ಮಾನಸ ಪುತ್ರರು ಅಂತಾನೆ ಕೂಡ ಕರೆಸ್ಕೊಂತಾರೆ. ಅವರು ಒಂದ್ಸತಿ ಅವರ ಅಣ್ಣನಾದಂತಹ, ಯಾಕೆ ಅಣ್ಣ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, 4 ಜನ ಬ್ರಹ್ಮನಿಗೆ ಮಕ್ಕಳು, ಸನಕ, ಸನಂದನ, ಸನಾತನ, ಸನತ್ ಕುಮಾರ ಅನ್ನುವಂಥದ್ದು. ಸನಕನನ್ನ ಬಂದು ಕೇಳ್ತಾನಂತ ನಾರದರು. ಏನಂತ ಕೇಳ್ತಾರಂತ ಅಂದ್ರೆ, ಅಣ್ಣ, ನಾನು ಆಲ್ಮೋಸ್ಟ್ ಎಲ್ಲಾ ಜ್ಞಾನವನ್ನ ನಾನು ಅರ್ದು ಜೀರ್ಣಿಸ್ಕೊಂಡಿದ್ದೀನಿ, ಅಂದ್ರೆ ಅರ್ಥ ಮಾಡ್ಕೊಂಡಿದ್ದೀನಿ. ನನಗೊಂದು ಸ್ವಲ್ಪ ಜ್ಞಾನ ಇದೆ. ಆದ್ರೂ ಕೂಡ ನನ್ಗೇನೋ ಇನ್ನೂ ತಿಳ್ಕೊಬೇಕು ಅಥವಾ ಇನ್ನೂ ಏನೋ ನನ್ಗೇನೋ ಸಾಲದು ಅನ್ನೋಂಥ ಒಂದು ಯೋಚನೆ ನನಗೆ ಬಹಳ ದಿನಗಳಿಂದ ಇದೆ. ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅದು ಹೇಗೆ ಅಂತ ಅಂದ್ರೆ, ಈಗ ನಾವು ಸಂಸಾರದಲ್ಲಿ ಆಸ್ತಿಯನ್ನು ಮಾಡಿರ್ತೀವಿ, ಕಾರು, ಬಂಗಲೆ, ಮನೆ, ನಮಗೆ ಬೇಕಾದದ್ದು ಎಲ್ಲವೂ ಕೂಡ ಇರುತ್ತೆ. ನಮ್ಮ ಜನರೇಷನ್ಗೆ, ನಮ್ಮ ಮಕ್ಕಳ ಜನರೇಷನ್ಗೆ ಬೇಕಾದದ್ದು ಸಾಮಾನ್ಯವಾಗಿರುತ್ತೆ. ಆದ್ರೂ ಕೂಡ ನಿದ್ದೆ ಬರಲ್ಲ ನಮ್ಗೆ. ಯಾಕೆಂದ್ರೆ ಇನ್ನೂ ಏನೋ ಮಾಡಬೇಕು, ಇನ್ನೂ ಏನೋ ಪ್ರಾಪರ್ಟಿ ತಗೊಬೇಕು, ಇನ್ನೊಂದು ಯಾವುದೋ ಬ್ರಾಂಡೆಡ್ ಕಾರ್ ತಗೊಬೇಕು ಅಂತ ಹೇಗೆ ಯೋಚಿಸ್ತಿರ್ತೀವಲ್ಲ, ಹಾಗೆ ಜ್ಞಾನಿಗಳಿಗೆ ಅವರೆಷ್ಟೇ ಕಲ್ತರೂ ಕೂಡ ಅಥವಾ ಎಷ್ಟೇ ಜೀರ್ಣಿಸ್ಕೊಂಡ್ರು ಕೂಡ ಇನ್ನೂ ಏನೋ ಸಾಲದು, ಇನ್ನೂ ಏನೋ ಬೇಕು ಅನ್ನೋವಂಥದ್ದು ಬಹಳ ತೀವ್ರವಾಗಿರುತ್ತೆ. ಅದಕ್ಕೆ ಸಣ್ಣ ಒಂದು ಉಪಕಥೆನೂ ಕೂಡ ಹೇಳ್ತೀನಿ. ಯಾರೋ ಒಬ್ಬ ಹೀಗೆ ಬಂದ್ಬಿಟ್ಟು ತಮ್ಮ ಗುರುಗಳನ್ನ ಕೇಳ್ತಾನಂತೆ, ಗುರುಗಳೇ, ನೀವು ಕಲೀರಿ 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 ಅಂತ ಇರ್ತೀರಲ್ಲ, ನೀವೆಷ್ಟೇ ಏನೇ ನನ್ಗೆ ಹೇಳಿದ್ರು ಕೂಡ ನನ್ಗೇನು ತಲೆಗೆ ಹೋಗ್ತಾ ಇಲ್ಲ ನೀವು ಮಾಡುವಂತಹ ಪಾಠಗಳು. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ, ಏನಾದ್ರು ಒಂದು ಉಪಾಯ ಹೇಳಿ ಗುರುಗಳೇ ಅಂತ ಒಬ್ಬ ಶಿಷ್ಯ ಬಂದ್ಬಿಟ್ಟು ಗುರುಗಳನ್ನ ಕೇಳ್ತಾನಂತೆ. ಅದಕ್ಕೆ ಗುರು ಪ್ರಾಕ್ಟಿಕಲ್ ಆಗಿ ಅವ್ನಿಗೆ ಉತ್ತರ ಕೊಡ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಆ ಶಿಷ್ಯನನ್ನ ಒಂದು ನದಿ ಹತ್ರ ಕರ್ಕೊಂಡು ಹೋಗ್ತಾರೆ. ನದಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅವನನ್ನ ನದಿ ಒಳಗಡೆ ತಲೆಯನ್ನ ಮುಳುಗಿಸ್ತಾರೆ. ಮುಳುಗ್ಬಿಟ್ಟು ಗಟ್ಟಿಯಾಗಿ ಇಟ್ಕೊಂತಾರೆ, ತಲೆನ ಮೇಲೆ ತಗ ಬಿಡೋದೇ ಇಲ್ಲ. ಎಷ್ಟ್ರ ಮಟ್ಟಿಗೆ ಇಟ್ಕೊಂತಾರೆ ಅಂದ್ರೆ, ಇನ್ನೇನು ಅವನ ಪ್ರಾಣ ಪಕ್ಷಿ ಹಾರು ಹೋಯ್ತು ಅನ್ನುವಂತಹ ಒಂದು ಲೆವೆಲ್ ತನಕನೂ ಕೂಡ ಆ ಗುರುಗಳು ಅವನ್ನ ಮೇಲ್ ಬರೋದಕ್ಕೆ ಬಿಡೋದೇ ಇಲ್ಲ. ಅವ್ನು ಒದ್ದಾಡಿ ಹೋದ್ರೆ, ಗುರುಗಳೇ ಬಿಡಿ ಬಿಡಿ ಅಂತ ನೀರೊಳಗೆ ಕಿಡ್ಚ್ಕೊಂತಾ ಇರ್ತಾನೆ. ಆದ್ರೆ ಬಬಲ್ಸ್ ಮಾತ್ರ ಬರ್ತಾ ಇರುತ್ತೆ. ಗುರುಗಳು ಮಾತ್ರ ತಲೆಯನ್ನ ಮೇಲೆತ್ತಾ ಇರಲ್ಲ. ಕಡೆಗೆ ಇನ್ನೇನು ಲಾಸ್ಟ್ ಸೆಕೆಂಡ್ ಅಲ್ಲಿ ಅವನ ತಲೆಯನ್ನ ಬಿಡ್ತಾರೆ. ಅವಾಗ ಆ ಶಿಷ್ಯ ಕೇಳ್ತಾನಂತೆ ಗುರುಗಳನ್ನ, ಏನ್ ಮಾಡಕ್ ಹೊರಟಿದ್ರಿ? ನನ್ನ ಸಾಯಿಸೋದಕ್ಕೆ ಹೊರಟಿದ್ರಾ ನೀವು? ಯಾಕೆ ನನ್ಗೆ ಈ ತರ ನೀರಲ್ಲಿ ಉಸಿರು ಕಟ್ಸೋ ಹಾಗೆ ಮಾಡಿದ್ರಿ ನೀವು, ಯಾಕೆ ಅಂತ ಕೇಳ್ತಾನಂತೆ ಶಿಷ್ಯ. ಅದಕ್ಕೆ ಗುರು ಹೇಳ್ತಾನಂತೆ, ನೀನೇ ಕೇಳಿದಲ್ಲಪ್ಪ ಒಂದು ಪ್ರಶ್ನೆ, ನೀವು ಏನೇ ಕಲಿಬೇಕು ಅಂತ ಇದ್ರು ಕೂಡ ನನಗೆ ಏನು ತಲೆಗೆ ಹತ್ತುತ್ತಾ ಇಲ್ಲ, ನನ್ಗೇನು ಅರ್ಥ ಆಗ್ತಿಲ್ಲ, ಏನ್ ಮಾಡೋದು ಅಂತ. ಅದಕ್ಕೆ ನಿನ್ಗೆ ಆನ್ಸರ್ ಮಾಡಬೇಕು ಅಂತ ನಾನು ಈ ಒಂದು ಪರೀಕ್ಷೆಯನ್ನ ಮಾಡಿದೆ ಅಂತ ಕೇಳ್ತಾನಂತ. ಅದಕ್ಕೆ ಆ ಶಿಷ್ಯನಿಗೆ ಅರ್ಥ ಆಗಿಲ್ವಂತೆ, ನಿಮ್ಗೆ ನಾನು ಕೇಳಿದ ಪ್ರಶ್ನೆಗೂ ನೀವು ಮಾಡ್ತಾ ಇರೋದಕ್ಕೂ ಏನು ಒಂದಕ್ಕೊಂದು ಸಂಬಂಧನೇ ಇಲ್ಲ, ನನಗೆ ಸ್ವಲ್ಪ ನೀಟಾಗಿ ಹೇಳಿ ಏನದು ಅಂತ ಶಿಷ್ಯ ಪ್ರಶ್ನೆ ಮಾಡಿದಾಗ ಆ ಗುರು ಹೇಳ್ತಾನಂತೆ, ನೀನು ನೀರಲ್ಲಿದ್ದಲ್ಲ ಎಷ್ಟೊತ್ತು, ಯಾವುದಕ್ಕೋಸ್ಕರ ಪರಿತಪಿಸ್ತಾ ಇದ್ದೆ ನೀನು, ಏನ್ ಬೇಕು ಅಂತ ಪರಿತಪಿಸ್ತಾ ಇದ್ದೆ ಅಂತ ಗುರು ಪ್ರಶ್ನೆ ಮಾಡ್ತಾರಂತೆ. ಅದಕ್ಕೆ ಆ ಶಿಷ್ಯ ಹೇಳ್ತಾನಂತೆ, ನನಗೆ ಉಸಿರು ಬೇಕಾಗಿತ್ತು, ನಾನು ನೀರಿಂದ ಆಚೆ ಜೀವನ ಮಾಡುವಂತಹ ಜೀವಿ ಆಗಿರೋದ್ರಿಂದ ನನಗೆ ಉಸಿರು ತುಂಬಾ ಬೇಕಾಗಿತ್ತು, ಉಸಿರುಗೋಸ್ಕರ ತುಂಬಾ ಒದ್ದಾಡ್ತಾ ಇದ್ದೆ, ನಾನು ಉಸಿರುಗೋಸ್ಕರ ಪರಿತಪಿಸ್ತಾ ಇದ್ದೆ ಅಂತ. ಸೊ ಅದಕ್ಕೆ ಗುರು ಹೇಳ್ತಾರಂತೆ, ನಿನಗೆ ಜ್ಞಾನ ಬೇಕು, ನಾನು ಇನ್ನೂ ಏನೋ ಕಲಿಬೇಕು ಅನ್ನುವಂಥ ಹಸಿವು, ಅಥವಾ ನಾನು ಬೇಕು 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 ಅನ್ನುವಂಥ ಒಂದು ಹಸಿವು ನಮ್ಮ ಮನಸ್ಸಲ್ಲಿ ಇದ್ದಾಗ ತಂತಾನಾಗೆ ನಾವು ಗುರುಗಳು ಏನೇ ಪಾಠ ಮಾಡಿದ್ರು ಕೂಡ ಅದು ತಲೆಗೆ ಹೋಗುತ್ತೆ ಅಂತ ಗುರುಗಳು ಉತ್ತರವನ್ನು ಕೊಟ್ಟರಂತೆ. ಹಾಗೆ ನಮಗೂ ಅಷ್ಟೇ ಕಲಿಬೇಕು ಅನ್ನುವಂಥ ಒಂದು ಇಂಟ್ರೆಸ್ಟ್, ಆ ಹಸಿವು ಬೇಕು. ಇವತ್ತು ನಾನು ಇದನ್ನು ಅರ್ಥೈಸ್ಕೊಬೇಕು, ಇದನ್ನು ನಾನು ಪಾರಾಯಣವನ್ನು ಮಾಡಬೇಕು, ಒಂದು ರಥವನ್ನ ಮಾಡಬೇಕು, ಅಥವಾ ಏನೋ ಒಂದು ಆಧ್ಯಾತ್ಮದಲ್ಲಿ ಏನೋ ಮಾಡಬೇಕು, ಅಥವಾ ಶಾಸ್ತ್ರಗಳನ್ನ ಓದಬೇಕು, ಆ ಒಂದು ಹಸಿವು ಅಥವಾ ಒಂದು ಇದಿದ್ರೆ ಮಾತ್ರನೇ ನಾವ್ ಏನೇ ಕಲ್ತ್ರು ಕೂಡ ಅದಕ್ಕೊಂದು ಸಾರ್ಥಕತೆ ಸಿಗುತ್ತೆ, ಅಥವಾ ಒಂದು ಮೆಜರ್ ಮಾಡಕ್ಕಾಗತ್ತೆ. ಅಯ್ಯೋ ಅದ್ ಹೆಂಗ್ ಬರುತ್ತೋ ಲೈಫ್ ಹಾಗೆ ಲೀಡ್ ಮಾಡ್ತೀವಿ, ಐ ಟೇಕ್ ಆಸ್ ಇಟ್ ಕಮ್ಸ್ ಅನ್ನೋ ತರ ಇದ್ದಾಗ, ಲೆಥಾರ್ಜಿಕ್ ಆಗಿದ್ದಾಗ ಏನಾಗುತ್ತೆ, ನಾವು ಒಂದು ದಿನದಲ್ಲಿ ಮಾಡುವಂತಹ ಕೆಲಸನೂ ಕೂಡ ವರ್ಷಾನ್ಗಟ್ಲೆ ಆದ್ರೂ ಕೂಡ ಅದನ್ನ ಮಾಡಿ ಮುಗಿಸಿರೋದಿಲ್ಲ. ಸೊ ಹಾಗೆ ಜ್ಞಾನಿಗಳಿಗೆ ಜಿಜ್ಞಾಸು ಅಂತ ಕರೀತಾರೆ. ಆ ಜ್ಞಾನಿಗಳಿಗೆ ಒಂದು ಹಸಿರಬೇಕು, ಕಲಿಬೇಕು, ಅರ್ಥೈಸ್ಕೊಬೇಕು, ಜೀರ್ಣಿಸ್ಕೊಬೇಕು. ಮಾನವ ಜನ್ಮ ಬಹಳ ಚಿಕ್ಕದು, ನಮ್ಮಲ್ಲಿ ಇರುವಂತಹ ಇದು ಕೂಡ ಬಹಳ ಚಿಕ್ಕದು, ಅದನ್ನ ಚೆನ್ನಾಗಿ ಅರ್ಥೈಸ್ಕೊಬೇಕು ಅನ್ನೋಂಥ ಒಂದು ಹಸಿವಿದ್ದಾಗ ಆ ಶಾರ್ಟ್ ಸ್ಪ್ಯಾನ್ ಏನಿದೆ ಮನುಷ್ಯನ ಒಂದು ಲೈಫ್ ಸ್ಪ್ಯಾನು, ಅದರಲ್ಲಿ ಏನಾದ್ರು ಸಾಧನೆಯನ್ನು ಮಾಡಿ ಮುಕ್ತಿಗೆ ಪಾತ್ರ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇವತ್ತು ಕೂಡ ನಿಮಗೆಲ್ಲ ಎಷ್ಟೋ ವಯಸ್ಸಾಗಿರ್ಬೋದು, ಅಥವಾ ಯಾವುದೋ ಒಂದು ವಯೋಮಿತಿಯಲ್ಲಿ ನೀವು ಇರ್ಬೋದು ಕೂಡ, ಇವತ್ತು ಕೂಡ ಆ ಹಸಿವನ್ನ ನಾವು ಬರ್ಸ್ಕೊಬೇಕಾಗಿದೆ. ಪರಮಾತ್ಮನ ಅರ್ಥ ಮಾಡ್ಕೊಬೇಕು, ಶಾಸ್ತ್ರಗಳನ್ನ ಓದ್ಬೇಕು,
ಅದನ್ನ ಜೀರ್ಣ ಮಾಡ್ಕೋಬೇಕು, ಪರಮಾತ್ಮನಿಗೆ ಏನ್ ಇಷ್ಟ ಆಗತ್ತೆ ಅಥವಾ ಆ ರೀತಿಯ ಕರ್ಮಗಳನ್ನು ಮಾಡಬೇಕು ಅನ್ನುವಂಥದ್ದನ್ನೆಲ್ಲಾನು ಕೂಡ ನಾವು ಅವಲೋಕನೆ ಮಾಡಬೇಕಾಗಿದೆ. ಇಡೀ ಭಗವದ್ಗೀತೆ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಯಾವ ರೀತಿಯ ಕರ್ಮಗಳನ್ನ ಮಾಡಬೇಕು, ನಮ್ಮ ಚಿತ್ತವನ್ನ ಹೇಗೆ ಇಟ್ಕೊಂಡಿರ್ಬೇಕು, ನಮ್ಮ ಮನಸ್ಸನ್ನ ಯಾವ ರೀತಿ ಇಟ್ಕೊಂಡಿರ್ಬೇಕು, ಪರಮಾತ್ಮನಿಗೆ ಪ್ರಿಯ ಹಾಗೆ ನಾವು ಹೇಗೆ ನಡ್ಕೊಬೇಕು ಅಂತ ಹೇಳೋದೇ ಈ ಒಂದು ಶಾಸ್ತ್ರ. ನಾನು ಬರೀ ಭಗವದ್ಗೀತೆ ಒಂದು ಎಕ್ಸಾಂಪಲ್ ಕೊಟ್ಟೆ, ಅದು ಉಪನಿಷತ್ತುಗಳನ್ನ ಹೇಳೋದು ಕೂಡ, ಭಾಗವತ ಹೇಳೋದು ಕೂಡ, ಅಥವಾ ಈ ನಾವೆಲ್ಲ ಕಥೆಗಳನ್ನ ಹೇಳ್ತಾ ಇದ್ವಿ ಎಲ್ಲವೂ ಕೂಡ ಹೇಳೋದು ಅದೇನೆ, ನಾವು ಯಾವ ರೀತಿ ಜೀವನವನ್ನ ಮಾಡಬೇಕು ಅನ್ನುವಂಥದ್ದು. ಮತ್ತೆ ಕತೆಗೆ ವಾಪಸ್ ಬರೋದಾದ್ರೆ, ಕ್ಷಮಿಸಿ ಸ್ವಲ್ಪ ಡಿವಿಯೇಟ್ ಮಾಡಿದೆ ಅಂತ ಅನ್ಸುತ್ತೆ. ಸೊ ಇಲ್ಲಿ ನಾರದರು ಬಂದ್ಬಿಟ್ಟು ಅವ್ರ ಅಣ್ಣನಾದ ಸನಕನಿಗೆ ಕೇಳ್ತಾರೆ, ಏನೋ ನನಗೆ ಪರಮಾತ್ಮನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ, ನಾನು ಇನ್ನೂ ನನ್ಗೇನೋ ಸಾಲ್ದಿದೆ, ನಂಗೆ ಅರ್ಥ ಆಗಿಲ್ಲ ಅಂತ ನಾರದರು ಬಂದು ಸನಕನ್ನ ಅಂದ್ರೆ ಅವನ ಅಣ್ಣನನ್ನ ಕೇಳ್ತಾರೆ. ಅದಕ್ಕೆ ಅವ್ರ ಅಣ್ಣ ಹೇಳ್ತಾನೆ, ನಿಂಗೆ ಏನೇನು ಗೊತ್ತು ಫಸ್ಟ್ ಮೊದಲೇದಾಗಿ ಹೇಳ್ಬಿಡು, ಆಮೇಲೆ ನಿಂಗೆ ಏನೇನು ತಿಳ್ಕೊಬೇಕು ಅಂತ ನಾನು ಹೇಳ್ತೀನಿ ಅಂತ ಸನಕರ ಹೇಳ್ತಾರಂತ. ಅದಕ್ಕೆ ಅವ್ರಿಗಂತ ನನಗೆ ಎಲ್ಲಾ ವೇದಗಳು ಗೊತ್ತು, ಮತ್ತೆ ವ್ಯಾಕರಣ ಗೊತ್ತು, ಮೀಮಾಂಸೆ ಗೊತ್ತು, ಮತ್ತೆ ಎಲ್ಲ ಶಾಸ್ತ್ರಗಳ ಅಧ್ಯಯನ ಗೊತ್ತು, ಪರಮಾತ್ಮ ಯಾರು ಅಂತ ಗೊತ್ತು, ಸೃಷ್ಟಿ ಹೇಗಾಯ್ತು ಅಂತ ಗೊತ್ತು, ಮತ್ತೆ ಹಸುರು ಯಾರು, ಮತ್ತೆ ಇವ್ರು ಯಾರು, ದೇವತೆಗಳು ಯಾರು, ಅವ್ರ ಲಕ್ಷಣ ಏನು, ಇವೆಲ್ಲವೂ ಕೂಡ ಗೊತ್ತು ಅಂತ ಸುಮಾರು ಒಂದು ಲಿಸ್ಟ್ ಅನ್ನ ಕೊಡ್ತಾರಂತೆ. ಇಷ್ಟು ಲಿಸ್ಟ್ ಅನ್ನ ಕೊಟ್ಟಾದ್ಮೇಲೆ ಬಹಳ ಒಂದು ಸೂಕ್ಷ್ಮವಾದಂತಹ ಒಂದು ವಿಚಾರವನ್ನ ಹೇಳ್ತೀನಿ, ಬಹಳ ಘನವಾಗಿ ನಾನು ಅರ್ಥ ಮಾಡ್ಕೋ ಅಂತ ಅಂದ್ಬಿಟ್ಟು ಸನಕರು ಮೊದಲೇದಾಗಿ ಕೇಳ್ತಾರಂತೆ, ಯಾವುದು ತುಂಬಾ ಶ್ರೇಷ್ಠ ನಿನ್ನ ಪ್ರಕಾರ, ಶ್ರೇಷ್ಠ ಅಂದ್ರೆ ಏನು ಅಂತ ಕೇಳ್ತಾರಂತೆ. ಅದಕ್ಕೆ ಅವ್ರು ಹೇಳ್ತಾರಂತೆ, ಶ್ರೇಷ್ಠನ ನಾನು ತುಂಬಾ ಮೊದಲಿಂದ ಬರಬೇಕು ಅಂತ ಅಂದ್ರೆ ಶಬ್ದ ಅನ್ನೋದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಶಬ್ದ ಅನ್ನೋದು ಬಹಳ ಶ್ರೇಷ್ಠನ. ಯಾಕೆ ಶಬ್ದ ಅನ್ನೋದು ಶ್ರೇಷ್ಠ ಅಂತ ಮತ್ತೆ ಸನಕರು ಕೇಳಿದಾಗ ಅವ್ರ ಹೇಳ್ತಾ, ಒಂದು ವಾಕ್ಯವನ್ನ ಮಾಡಬೇಕು ಅಥವಾ ನಾನು ಏನೋ ಒಂದು ಮಾತಾಡಬೇಕು ಅಂದ್ರೆ ಅದಕ್ಕೆ ಶಬ್ದ ಬೇಕು. ಈಗ ಆ, ಈ, ಊ, ರು ಇವೆಲ್ಲ ಶಬ್ದಗಳನ್ನ ಅಥವಾ ಪದಗಳನ್ನ ಉಪಯೋಗಿಸ್ಕೊಂಡು ನಾವು ವಾಕ್ಯವನ್ನ ಮಾಡ್ತೀವಿ. ಆ ವಾಕ್ಯವನ್ನ ಉಪಯೋಗಿಸ್ಕೊಂಡು ನಾವು ವಾಕ್ ಅಥವಾ ನಾವು ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ವಾ. ಸೊ ಯಾವುದು ತುಂಬಾ ಶ್ರೇಷ್ಠ ಅಂತಂದ್ರೆ ಶಬ್ದ ಬಹಳ ತುಂಬಾ ಶ್ರೇಷ್ಠ, ಅಥವಾ ಶಬ್ದಕ್ಕೆ ಪೂರಕವಾದಂತಹ ಅಕ್ಷರ ಬಹಳ ಶ್ರೇಷ್ಠ ಅಂತ ನಾನು ಉತ್ತರ ಕೊಡ್ತಾರಂತೆ. ಹೌದಾ, ಆಯ್ತು, ಶಬ್ದ ಶ್ರೇಷ್ಠ ಅಂತ ಅಂದ್ರಿ, ಅದಾದ್ಮೇಲೆ ನಿಮ್ಗೆ ವಾಕ್ಯ ಅಂದ್ರೆ ವಾಕ್ ತುಂಬಾ ಶ್ರೇಷ್ಠ ಅಂತ ಅಂದ್ರಿ. ಈ ಶಬ್ದ ಮತ್ತೆ ವಾಕ್ ಅಂತ ಅಂದ್ರೆ ಮಾತು ಅಂತ ವಾಕ್ ಅಂದ್ರೆ, ಆಯ್ತಾ. ಸೊ ಇವೆರಡೂ ಕೂಡ ಶ್ರೇಷ್ಠ ಅಂತ ಹೇಳ್ತಿದ್ದೀರಲ್ಲ, ಇದನ್ನ ಕಂಟ್ರೋಲ್ ಮಾಡ್ತಾ ಇರುವಂತದ್ದು ಯಾರು ಅಂತ ಸನಕರು ಪ್ರಶ್ನೆ ಮಾಡ್ತಾರಂತೆ. ಇದನ್ನ ಕಂಟ್ರೋಲ್ ಮಾಡ್ತಾರೆ, ನನ್ನ ಮಾತನ್ನ ಇವತ್ತು ನಾನು ನಿಮ್ಮ ಹತ್ರ ಕೂತ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಇದನ್ನ ಕಂಟ್ರೋಲ್ ಮಾಡ್ತಾ ಇರೋದು ನನ್ನ ಮನಸ್ಸು ಅಲ್ವಾ. ನನ್ನ ಮನಸ್ಸು ಹೇಳ್ತಾ ಇದೆ, ಓಕೆ ಈ ನಿನ್ಗ ಶ್ರೇಷ್ಠ ಅನ್ನುವಂತಹ ನಾಮವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀಯ ಅಂತ ನನಗೆ ಕಮಾಂಡ್ ಕೊಡ್ತಾ ಇರೋವಂಥದ್ದು ನನ್ನ ಮನಸ್ಸು ಅಲ್ವಾ. ಹಾಗೆ ನಾರದ್ರು ಹೇಳಿದ್ರಂತೆ, ವಾಕನ್ನ ಕಂಟ್ರೋಲ್ ಮಾಡ್ತಾ ಇರೋವಂಥದ್ದು ನನ್ನ ಮನಸ್ಸು ಅಂತ. ಹೌದಾ, ಮನಸ್ಸು ಕಂಟ್ರೋಲ್ ಮಾಡ್ತಾ ಇದೆಯಾ, ಸರಿ, ಹಾಗಾದ್ರೆ ಆ ಮನಸ್ಸನ್ನ ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಸನಕರು ಪ್ರಶ್ನೆ ಮಾಡ್ತಾರೆ. ಆ ಮನಸ್ಸನ್ನ ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ ಅಂದ್ರೆ, ನನ್ನ ಮನಸ್ಸಿಗೆ ಏನೇನು ಇನ್ಪುಟ್ಸ್ ಕೊಟ್ಟಿದ್ದೀನಲ್ಲ, ಇನ್ಪುಟ್ಸ್ ಅಂತ ಅಂದ್ರೆ ಜ್ಞಾನವನ್ನ ಕೊಟ್ಟಿದ್ದೀನಲ್ಲ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು, ಯಾವುದು ವಿಚಾರಕ್ಕೆ ನಿಲುಕುವಂಥದ್ದು, ಯಾವುದು ಅದ್ವಿತೀಯವಾದದ್ದು, ಇವೆಲ್ಲವೂ ಕೂಡ ಜ್ಞಾನ ಇದೆಯಲ್ಲ, ಧರ್ಮ ಇದೆಯಲ್ಲ, ಅದು ದೊಡ್ಡದು, ಅದು ಶ್ರೇಷ್ಠ ಅಂತ ನಾರದರು ಉತ್ತರವನ್ನು ಕೊಡ್ತಾರಂತೆ. ಹೌದಾ, ಅದು ಶ್ರೇಷ್ಠನ. ಸೊ ಆಯ್ತು, ಮನಸ್ಸಿಗೆ ಕೊಡುವಂತಹ ಜ್ಞಾನ ಶ್ರೇಷ್ಠ ಅಂತ ಅಂದ್ರೆ ಆ ಜ್ಞಾನವನ್ನ ಕೊಟ್ಟವ್ರು ಯಾರು ಸನಕರು ಪ್ರಶ್ನೆ ಮಾಡ್ತಾರಂತೆ. ಅದಕ್ಕೆ ಹಾಗೆ ಅವ್ರು ಹೇಳ್ತಾರಂತೆ, ಆ ಜ್ಞಾನವನ್ನ ಕೊಟ್ಟವಂಥವ್ರು, ಅಥವಾ ಆ ಜ್ಞಾನದ ಒಂದು ಹಾದಿಗೆ ಹೋಗುವಂಥದ್ದನ್ನ ಮಾಡುವಂಥದ್ದು ಪರಮಾತ್ಮ ಅಂತ. ಅಂದ್ರೆ ಈ ಜೀವಾತ್ಮನಿಗೆ ನಮ್ಮ ಎಲ್ಲಾ ಇಂದ್ರಿಯಗಳನ್ನ ಕೊಟ್ಟು, ಕರ್ಮೇಂದ್ರಿಯಗಳನ್ನ ಕೊಟ್ಟು, ಬುದ್ಧಿಯನ್ನ ಕೊಟ್ಟು, ಮನಸ್ಸನ್ನ ಕೊಟ್ಟು, ಆ ಮನಸ್ಸಿಗೆ ಬೇಕಾದಂತಹ ಜ್ಞಾನವನ್ನ ಕೊಟ್ಟು, ಇಡೀ ಒಂದು ಜೀವಾತ್ಮನ ಒಂದು ನಡವಳಿಕೆಗೆ ಅಥವಾ ಇಡೀ ಒಂದು ಜೀವಾತ್ಮನ ಒಂದು ಆಕ್ಟಿವಿಟೀಸ್ಗೆ ಕಾರಣನಾದಂಥವನು ಆ ಪರಮಾತ್ಮ. ಸೊ ಅವನೇ ಶ್ರೇಷ್ಠ ಅಂತ ಸನಕರು ನಾರದರಿಗೆ ಹೇಳಿದಂತೆ. ಸೊ ಅದು ತುಂಬಾ ಲಾಂಗ್ ಕಾನ್ವರ್ಸೇಷನ್, ನನಗೆ ಅದನ್ನ ತುಂಬಾ ಚುಟುಕಾಗಿ ತುಂಬಾ ಬೋರ್ ಓಡಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಯಾಕಂದ್ರೆ ಅದು ಓದ್ತಾ ಹೋದ್ರೆ ತುಂಬಾ ಗಹನವಾಗಿದೆ ವಿಚಾರಗಳು. ಸೊ ಹಾಗೆ ಯಾರು ತುಂಬಾ ಶ್ರೇಷ್ಠರು ಅಂತ ಅಂದ್ರೆ, ಈ ಜೀವಾತ್ಮನನ್ನ ಸೃಷ್ಟಿ ಮಾಡಿ ಆ ಜೀವಾತ್ಮನೊಳಗೆ ಮನಸ್ಸು, ಬುದ್ಧಿ, ಅಹಂಕಾರ, ಜ್ಞಾನ ಪ್ರತಿಯೊಂದನ್ನು ಇಟ್ಟು ನೀನು ಕರ್ಮವನ್ನು ಮಾಡು, ಕರ್ಮದ ಮುಖಾಂತರ ನೀನು ನನ್ನನ್ನ ಪಡಿ ಅನ್ನುವಂತಹ ಒಂದು ಧರ್ಮ ಸೂಕ್ಷ್ಮವನ್ನ ಬೋಧಿಸಿದಂಥವನೇ ಶ್ರೇಷ್ಠ, ಅವನು ಶ್ರೀಮನ್ನಾರಾಯಣ, ಅವನೇ ತುಂಬಾ ಶ್ರೇಷ್ಠನಾದವನು ಅಂತ ನಾರದರಿಗೆ ಸನಕರು ಹೇಳ್ತಾರಂತೆ. ಆಗ ನಾರದರು, ನನ್ನ ಒಂದು ಕಣ್ಣನ್ನ ತೆರೆಸ್ತೆ ನೀನು, ಅದನ್ನ ನಿಜವಾದ
ಶ್ರೇಷ್ಠ ಪುರುಷ ಯಾರಾದ್ರೂ ಇದ್ರೆ ಅವನು ಶ್ರೀಮನ್ನಾರಾಯಣನೇ ಇರ್ತಾನೆ, ಬಿಟ್ರೆ ಬೇರೆ ಇನ್ಯಾರೂ ಕೂಡ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಶಸ್ತ ತಮಃ ಶ್ರೇಷ್ಠ, ತುಂಬಾ ಪ್ರಶಸ್ತನಾದವನು, ಎಲ್ಲಾ ಕಾಲಕ್ಕೂ ಎಲ್ಲಾ ಜನರೇಷನ್ಗೂ ಎಲ್ಲಾ ವಯೋಮಿತಿಗೂ ಕೂಡ ತುಂಬಾ ಅಲ್ಟಿಮೇಟ್ ಅಂತ ಯಾರಾದ್ರೂ ಒಬ್ರು ಇದ್ದಾರಂದ್ರೆ ಅವನು ನಮ್ಮ ಶ್ರೀಮನ್ನಾರಾಯಣ ವಿಷ್ಣು ಅಂತ ಅವನಿಗೆ ತುಂಬಾ ಶ್ರೇಷ್ಠ ಅಂತ ಒಂದು ಹೆಸರನ್ನ ಕೊಡ್ತಾರೆ. ಇನ್ನ ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಪ್ರಜಾಪತಿ. ಯಾರಿಗಾದ್ರೂ ಬೋರ್ ಹೊಡಿತಾ ಇದೆಯಾ? ಇಲ್ಲ ಅಂತ ಭಾವಿಸ್ತೀನಿ. ಅಷ್ಟು ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ, ನನಗೂ ಕೂಡ ಪ್ರತಿಕ್ರಿಯೆಗಳು ಗೊತ್ತಾಗತ್ತೆ. ಆಗ್ಲಿ, ಧನ್ಯವಾದ. ಎಲ್ಲರೂ ಫಾಲೋ ಮಾಡ್ತಾ ಇದ್ದೀರಾ ಅಲ್ವಾ? ಸಂತೋಷ. ಆಯ್ತು, ಮುಂದಿನ ನಾಮಕ್ಕೆ ಹೋಗೋಣ. ಇನ್ನೊಂದು 2 ನಾಮ ಮಾಡೋಣ, ನಂತರದಲ್ಲಿ ಪಾರಾಯಣವನ್ನ ಕೂಡ ಮಾಡೋಣ ಇವತ್ತು. ಇಟ್ಸ್ ಇಂಟ್ರೆಸ್ಟಿಂಗ್. ಥ್ಯಾಂಕ್ಸ್ ಭಗಿನಿ. ಓಕೆ, ಮುಂದಿನ ನಾಮ ಬಂದು ಪ್ರಜಾಪತಿ ಅಂತ ಅಲ್ವಾ? ಸೊ ಶಂಕರರು ಏನ್ ಹೇಳ್ತಾರೆ ಪ್ರಜಾಪತಿ ಅಂತ ಅಂದ್ರೆ, ಈಶ್ವರತ್ವೇನ ಸರ್ವಮಾಂ ಪ್ರಜಾನಾಂ ಪತಿ, ಸರ್ವಾನಾಂ ಪ್ರಜಾನಾಂ ಪತಿ, ಎಲ್ಲಾ ಪ್ರಜೆಗಳಿಗೂ ರಾಜ ಅನ್ನೋದು ಯಾರಾದ್ರೂ ಇದ್ರೆ ಪ್ರಜಾಪತಿ. ಪ್ರಜಾ ಅಂತ ಅಂದ್ರೆ ಏನು? ಪ್ರಜೆಗಳು ಅಂದ್ರೆ ನಾವುಗಳು, ಅಂದ್ರೆ ಜೀವಾತ್ಮರು. ಅವನಿಗೆ ಪತಿ ಯಾರು? ಪ್ರಜಾಪತಿ ಅಂದ್ರೆ ಈಶ್ವರ, ಈಶ್ವರನೇ ಪತಿ. ಸೊ ಸರ್ವಾನಾಂ ಪ್ರಜಾನಾಂ ಪತಿ ಪ್ರಜಾಪತಿ. ಅದು ರಾಜನು ಕೂಡ ಆಗ್ಬೋದಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಆದ್ರೆ ಇಲ್ಲಿ ಶಂಕರರು ಏನ್ ಹೇಳ್ತಾರೆ ಅಂದ್ರೆ, ಈಶ್ವರತ್ವೇನ ಅನ್ನೋದು ಪದವನ್ನು ಅವರು ಉಪಯೋಗಿಸಿದ್ದಾರೆ. ಈಶ್ವರತ್ವೇನ ಸರ್ವಾಸಾಂ ಪ್ರಜಾನಾಂ ಪತಿ ಅಂತ ಅಂದ್ರೆ, ಈಶ್ವರ ತತ್ವವನ್ನ ಉಳ್ಳಂತಹ ಒಬ್ಬ ಪ್ರಭು, ಅವನು ಮಾತ್ರ ಪ್ರಜಾಪತಿ ಆಗಿ ಸಾಧ್ಯ ಆಗತ್ತೆ ಅಂತ. ಸುಮ್ನೆ ಎಲ್ಲರೂ ಕೂಡ ಪ್ರಜಾಪತಿಗಳಾಗಲ್ಲ. ಹಂಗಂದ್ರೆ ಈಗ ದಶರಥ ಆಗಿರ್ಬೋದು, ಅಥವಾ ಯಾವುದೋ ಶಾಂತನು ಆಗಿರ್ಬೋದು, ಸರ್ವಾನಾಂ ಪ್ರಜಾನಾಂ ಪತಿ ಪ್ರಜಾಪತಿ ಅಂತ ಹೇಳ್ಬೋದಾಗಿತ್ತಲ್ವಾ? ಈಶ್ವರತ್ವೇನ, ಈಶ್ವರನ ಒಂದು ಗುಣ ಅಥವಾ ಒಂದು ಸತ್ವ ಯಾರಿಗಿದೆಯೋ ಅವನಿಗೆ ಪ್ರಜಾಪತಿ ಅಂತ ಕರೀತಾರೆ ಅಂತ. ಹಿ ಈಸ್ ದ ಲಾರ್ಡ್ ಆಫ್ ಆಲ್ ದ ಬೀಯಿಂಗ್ಸ್, ಬೀಯಿಂಗ್ ಹ್ಯಾವಿಂಗ್ ಈಶ್ವರ ತತ್ವ, ಬೀಯಿಂಗ್ ಹ್ಯಾವಿಂಗ್ ಈಶ್ವರ ತತ್ವ, ಹೂ ಗೌನ್ಸ್ ಆರ್ ಹೂ ಲೀಡ್ಸ್ ಆರ್ ಹೂ ಇಸ್ ದ ಲಾರ್ಡ್ ಆಫ್ ಆಲ್ ದ ಬೀಯಿಂಗ್ಸ್ ಇಸ್ ಕಾಲ್ಡ್ ಪ್ರಜಾಪತಿ ಅಂತ. ಯಾಕೆ ಒಂದ್ಸತಿ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ಅಂದ್ರೆ, ಒಂದು ಸ್ವಲ್ಪ ಜನ ಮೆಸೇಜ್ ಮಾಡ್ತಾರೆ ನನಗೆ ಇಂಡಿವಿಜುವಲ್ ಆಗಿ, ಮೋದಿಯ ನೀವು ಕನ್ನಡದಲ್ಲಿ ಪಾಠ ಮಾಡ್ತೀರಾ, ಕಥೆಗಳು ಏನೋ ಒಂದು ಸ್ವಲ್ಪ ಅರ್ಥ ಆಗುತ್ತೆ, ಆದ್ರೆ ನಾಮಗಳು ಯಾಕೋ ಸ್ವಲ್ಪ ಅರ್ಥ ಆಗಲ್ಲ, ನೀವು ಸಂಸ್ಕೃತದಲ್ಲ ಹೇಳ್ತೀರಾ ಅಂತ. ಅದಕ್ಕೋಸ್ಕರ ಒಂದ್ಸತಿ ನಾನು ಇಂಗ್ಲಿಷಲ್ಲೂ ಕೂಡ ಅದರ ಒಂದು ವಿವರಣೆಯನ್ನ ಕೊಡ್ತೀನಿ, ಅಟ್ಲೀಸ್ಟ್ ಅದನ್ನಾದ್ರೂ ಅವರು ಅರ್ಥ ಮಾಡ್ಕೊಳ್ಳಿ ಅನ್ನುವಂತಹ ದೃಷ್ಟಿಯಿಂದ. ಸೊ ಒಂದು ಕಥೆಯ ಮುಖಾಂತರ ಈ ನಾಮವನ್ನ ನಾವು ಅರ್ಥೈಸ್ಕೊಬೋದಾದ್ರೆ, ನಾವು ಮತ್ತೆ ಮಹಾಭಾರತದ ಒಂದು ಕಥೆಗೆ ಬರೋಣ. ಇದು ಭಾಗವತದಲ್ಲಿ ಮೆನ್ಷನ್ ಆಗಿರುವಂತಹ ಕತೆ. ಕಟ್ವಾಂಗ ಅನ್ನುವಂತಹ ಒಬ್ಬ ಮಹಾರಾಜ ಇರ್ತಾನೆ. ಸಾಮಾನ್ಯವಾಗಿ ಈ ಕಥೆಯನ್ನು ನೀವು ಕೇಳಿರ್ತೀರಾ. ಭಾಗವತ ಬಂದು ಶುಕಮುನಿಗಳು ಇಡೀ ಭಾಗವತವನ್ನ ಎಳೆ ಎಳೆಯಾಗಿ ಹೇಳಿದಂಥವ್ರು ಶುಕಮುನಿಗಳು ಬಂದು ಭಾಗವತದ ಒಂದು ಇಂಪಾರ್ಟೆನ್ಸ್ನ ಅಥವಾ ಒಂದು ಮಹತ್ವವನ್ನ ಹೇಳ್ಬೇಕಂದ್ರೆ ಈ ಒಂದು ಕಥೆಯನ್ನ ಮೆನ್ಷನ್ ಮಾಡಿದ್ದಾರೆ, ಕಟ್ವಾಂಗನ ಕಥೆಯನ್ನ. ಸೊ ಕಟ್ವಾಂಗ ಅನ್ನುವಂಥ ಒಬ್ಬ ದೊಡ್ಡ ಮಹಾರಾಜ ಆಗಿರ್ತಾನೆ. ಅವನು ಸುರರಿಗೆ ಅಂದ್ರೆ ದೇವತೆಗಳಿಗೆ ದೈತ್ಯರ ಜೊತೆ ಯುದ್ಧವನ್ನ ಮಾಡ್ಬೇಕಂದ್ರೆ ಬಹಳ ಸಹಾಯವನ್ನು ಮಾಡ್ತಾ ಇರ್ತಾನಂತೆ. ಅಂದ್ರೆ ಯಾರೇ ದೈತ್ಯರು ಬಂದು ದೇವತೆಗಳ ಮೇಲೆ ಅಥವಾ ಇಂದ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದ್ರೆ, ಇಂದ್ರ ಬಂದು ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಂತ ಈ ಕಟ್ವಾಂಗ ಅನ್ನುವಂತಹ ರಾಜನಂತೆ. ಯಾಕೆಂದ್ರೆ ಅವನು ಅಷ್ಟು ಬಲಿಷ್ಠನಾಗಿದ್ದ, ಅಷ್ಟು ಯುದ್ಧದಲ್ಲಿ ಬಹಳ ಒಂದು ಚಾಕಚಕ್ಯತೆಯನ್ನ ಹೊಂದಿದ್ದ ಅಂತಹ ಒಂದು ರಾಜ ಕಟ್ವಾಂಗ ಆಗಿದ್ದ. ಸುಮಾರು ಅಸುರಗಳನ್ನೆಲ್ಲ ದೇವತೆಗಳನ್ನೆಲ್ಲ ಅಸುರರಿಂದ ಕಾಪಾಡಿದವನು ಈ ಕಟ್ವಾಂಗ ಅನ್ನುವಂಥ ರಾಜ ಆಗಿದ್ನಂತ. ಸೊ ಅವನ ಒಂದು ವಯೋಮಿತಿಯಲ್ಲಿ ಅಥವಾ ಅವನ ಒಂದು ಜೀವನದಲ್ಲಿ ಇನ್ನೇನು ಕಡೇ ಕ್ಷಣಗಳು ಅವನಿಗೆ ಬಂತಂತೆ. ಕಡೇ ಕ್ಷಣಗಳು ಅಂದ್ರೆ ಇನ್ನೇನು ಅವನು ಪ್ರತಿಯೊಂದು ಹುಟ್ಟು ಅಂತ ಆದ್ಮೇಲೆ ಸಾವು ಬರಲೇಬೇಕಲ್ವಾ, ಇನ್ನೇನು ಕೊನೆ ಕ್ಷಣಗಳು ಬಂತಂತೆ. ಆ ಕೊನೆ ಕ್ಷಣಗಳು ಬಂದಾಗ ದೇವತೆಗಳಿಗೆ ಗೊತ್ತಾಯ್ತಂತೆ, ಕಟ್ವಾಂಗ ಇನ್ನ ಉಳಿಯೋದು ಬರೀ 41 ಗಳಿಗೆ ಮಾತ್ರ ಅಂತ. ಒಂದು ಗಳಿಗೆ ಅಂತ ಅಂದ್ರೆ 48 ನಿಮಿಷಗಳಿಗೆ ಒಂದು ಮುಹೂರ್ತ ಅಂತ ಕೂಡ ಕರೀತಾರೆ. ಒಂದು ಮುಹೂರ್ತ ಮಾತ್ರ ಅವನು ಜೀವಂತವಾಗಿರ್ತಾನೆ, ನಂತರದಲ್ಲಿ ಅವನು ದೇಹತ್ಯಾಗವನ್ನು ಮಾಡ್ತಾನೆ ಅಂತ ದೇವತೆಗಳಿಗೆ ಗೊತ್ತಾಗತ್ತೆ. ಯಾಕೆಂದ್ರೆ ದೇವತೆಗಳು ಕೂಡ ಆ ಒಂದು ಇದು ಗೊತ್ತಿರುತ್ತೆ. ಮತ್ತೆ ಕಟ್ವಾಂಗನು ಕೂಡ ಅಷ್ಟರ ಮಟ್ಟಿಗೆ ದೇವತೆಗಳ ಒಂದು ಒಡನಾಟದಲ್ಲಿ ಇದ್ದ ಕಾರಣ
ದೇವತೆಗಳಿಗೆ ಈ ಒಂದು ವಿಚಾರ ಗೊತ್ತಾಗತ್ತೆ. ಅವ್ರು ಬಂದು ಖಟ್ವಾಂಗನ್ಗೆ ಹೇಳ್ತಾರಂತೆ, ನಿನ್ನ ಒಂದು ಜೀವನ ಅಂದ್ರೆ ಈ ಒಂದು ಜನ್ಮದ ಒಂದು ಅವತಾರ ಏನಿದೆ ಅದು ಇನ್ನು ಬರೀ ಒಂದು ಮುಹೂರ್ತ ಮಾತ್ರ ಇದೆ, ಅಂದ್ರೆ 48 ನಿಮಿಷಗಳು ಮಾತ್ರ ಇದೆ. ಇದಾದ್ಮೇಲೆ ನೀನು ದೇಹತ್ಯಾಗವನ್ನು ಮಾಡ್ತೀಯ. ಬಹಳ ಬೇಜಾರಾಗ್ತಾ ಇದೆ ನಮ್ಗೆ, ಯಾಕೆಂದ್ರೆ ನೀನು ಇರೋಷ್ಟು ಕಾಲನು ಕೂಡ ನನಗೆ ಬಹಳ ಸಹಾಯವನ್ನು ಮಾಡಿದ್ಯಾ, ಬಹಳ ಸಾಧನೆಯನ್ನು ಮಾಡಿದ್ಯಾ, ಎಷ್ಟೋ ಅಸುರರ ಜೊತೆ ಹೋರಾಡಿ ನಮಗೆ ಗೆಲುವನ್ನು ತಂದುಕೊಟ್ಟಿದ್ಯಾ. ಅದಕ್ಕೋಸ್ಕರ ನಾವು ಶಿರಸಾಬಾಗಿ ನಿಮಗೆ ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ನೀವೊಂದು ಅದ್ವಿತೀಯವಾದಂತಹ ಭಕ್ತ ನೀನು ಅಂತ ತುಂಬಾ ಶ್ಲಾಘನೆಯನ್ನು ಮಾಡ್ತಾರಂತೆ. ಆಗ ಒಂದು ಕ್ಷಣ ಖಟ್ವಾಂಗನಿಗೆ ಅನ್ಸುತ್ತಂತೆ, ನನ್ನ ಇಡೀ ಜೀವನವನ್ನ ಸಂಘರ್ಷದಲ್ಲಿ, ಯುದ್ಧದಲ್ಲಿ, ದೇವತೆಗಳಿಗೆ ಹೆಲ್ಪ್ ಮಾಡೋದ್ರಲ್ಲಿ, ಅಥವಾ ನನ್ನ ಸಂಸಾರದಲ್ಲಿ, ಅಥವಾ ನನ್ನ ರಾಜ್ಯದಲ್ಲಿ ನನ್ನ ಟೈಮನ್ನು ವ್ಯಯ ಮಾಡಿದ್ದೆ. ನಾನು ಏನ್ ಸಾಧಿಸಿದ್ದೀನಿ ಅಂತ ಒಂದು ನಿಮಿಷ ಯೋಚನೆ ಮಾಡ್ತಾನಂತೆ. ಆಗ ಅವನ ಮನಸ್ಸಿಗೆ ಹೊಳೆದಿದ್ದು, ನಿಜವಲ್ಲ ಅವನು ಸಾಧಿಸಬೇಕಾದದ್ದು ಸಾಧಿಸಿಲ್ಲ ಅಂತಂದ್ರೆ, ನಾವೆಲ್ಲರೂ ಕೂಡ ಇವತ್ತು ಜೀವಾತ್ಮರಾಗಿ ಜನ್ಮವನ್ನ ತಗೊಂಡಿದ್ದೀವಿ. ನಮ್ಮ ಸಾಧನೆ ಏನಂದ್ರೆ ಮುಕ್ತಿನೇ ನಮ್ಮ ಸಾಧನೆ. ಅಕಸ್ಮಾತ್ ನಮ್ಗೇನ ಮುಕ್ತಿ ಸಿಕ್ತು ಮತ್ತೆ ಪುನರ್ಜನ್ಮ ನಮಗೆ ಸಿಗೋಲ್ಲ ಅಂತ ಅಂದ್ರೆ ಅದೇ ಒಂದು ದೊಡ್ಡ ಸಾಧನೆ ನಮಗೆಲ್ಲರಿಗೂ ಕೂಡ. ಎಲ್ಲಾ ಜೀವರಾಶಿಗಳಿಗೆ, ಬರೀ ಮನುಷ್ಯ ಅಂತ ಅಲ್ಲ, ಎಲ್ಲಾ ಜೀವರಾಶಿಗೆ ಅದೇ ಸಾಧನೆ. ಸೊ ದೇವತೆಗಳಿಗೆ ಹೆಲ್ಪ್ ಮಾಡಿದವನು ಅಥವಾ ದೇವತೆಗಳ ಒಂದು ಇದಕ್ಕೆ ಹೆಲ್ಪ್ ಮಾಡಿದವನಿಗೆ ಮುಕ್ತಿಗೆ ಕಾರಣ, ಮುಕ್ತಿನ ನಾನು ಪಡ್ಕೊಳಕ್ ಆಗ್ಲಿಲ್ಲಲ್ಲ ಈ ಲೈಫಲ್ಲಿ, ಮತ್ತೆ ನಾನು ಹುಟ್ಟು ಬರ್ತೀನಲ್ಲ ಅಂತ ಒಂದು ಯೋಚನೆ ಆಗತ್ತಂತ. ನಂತರದಲ್ಲಿ ಅವರು ನಾರದರನ್ನ ಕೇಳ್ತಾರಂತೆ, ಈ ರೀತಿ ಒಂದೇ ಒಂದು ಮುಹೂರ್ತ ಮಾತ್ರ ನನಗೆ ಉಳಿದಿದೆ, ಅಂದ್ರೆ ಬರೀ 48 ನಿಮಿಷಗಳ ಮಾತ್ರ ಇದೆ ನನ್ನ ಒಂದು ಲೈಫ್ ಸ್ಪ್ಯಾನು. ನಾನು ಮುಕ್ತಿಯನ್ನ ಹೊಂದಬೇಕಂದ್ರೆ ನನ್ಗೆ ಏನ್ ಮಾಡಬೇಕು, ನನಗೆ ಏನಾದ್ರು ಇದ್ಕೊಡಿ ಅಂತ. ಅದಕ್ಕೆ ನಾರದ್ ಹೇಳ್ತಾರಂತೆ, ಈ ಕ್ಷಣ ಅಂದ್ರೆ ಈ ನಿಮಿಷ, ಈ ನಾನು ಹೇಳುದನ್ನ ಮಾಡು, ನಿನ್ ಖಂಡಿತ ಮುಕ್ತಿ ಸಿಗತ್ತೆ ಅಂತ ಹೇಳ್ತಾರಂತೆ. ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಕಡೆ ತಟಸ್ಥನಾಗಿ ಕೂತ್ಕೊಂಡು ಭಗವಂತನನ್ನೇ ನಿಶ್ಚಲವಾಗಿ ಧ್ಯಾನಿಸ್ತಾ, ಈ ಪ್ರಪಂಚದಲ್ಲಿ ನಾನಿಲ್ಲ, ನನಗೆ ಯಾವ ಹೆಂಡತಿ ಮಕ್ಕಳು ವ್ಯಾಮೋಹ, ಬಂಧು ಬಳಗ, ದೇವತೆಗಳು ಅಥವಾ ಯುದ್ಧ ಯಾವುದೂ ನನ್ನ ಜೊತೆ ಇಲ್ಲ, ನಾನಾಗಿದ್ದೀನಷ್ಟೇ ಅನ್ನೋ ಹಾಗೆ ಕೂತ್ಕೊಂಡು ಈ ಇಡೀ 48 ನಿಮಿಷ ಏನಿದೆ, ಒಂದು ನಿಮಿಷ ಆಗೋಗಿದೆ, ಈ 47 ನಿಮಿಷಗಳೇನಿದೆ ತಟಸ್ಥನಾಗಿ ಕೂತ್ಕೊಂಡು ವಿಷ್ಣುವಿನ ಧ್ಯಾನವನ್ನ ಮಾಡು, ವಿಷ್ಣುವನ್ನ ಮೊರೆ ಹೋಗು. ನಿನ್ನ ಇಷ್ಟು 47 ನಿಮಿಷ ಏನಿದೆ ಅಷ್ಟೂ ಕೂಡ ವಿಷ್ಣುವಿಗೆ ನೀನು ಸಮರ್ಪಣೆಯನ್ನ ಮಾಡು. ಆ ಒಂದು ನಿಮಿಷವನ್ನ ಧ್ಯಾನಿಸು, ಅವನನ್ನೇ ಕೂಡ ಆಲಿಂಗನೆ ಮಾಡು, ಕಣ್ಣಲ್ಲಿ ತುಂಬಿಕೋ, ಮನಸ್ಸಲ್ಲಿ ತುಂಬಿಕೋ ಅಂತ ಬೋಧನೆಯನ್ನು ಮಾಡ್ತಾನಂತೆ. ಹಾಗೇ ಅವನು 47 ನಿಮಿಷಗಳು ಕೂಡ ಧ್ಯಾನಸ್ಥನಾಗಿ ಕೂತ್ಕೊಂಡು ಇಡೀ ಪ್ರಪಂಚದ ಒಂದು ನಂಟನ್ನ ಬಿಟ್ಟು, ವ್ಯಾಮೋಹವನ್ನು ಬಿಟ್ಟು 47 ನಿಮಿಷಗಳ ಕಾಲ, ಅಂದ್ರೆ ಒಂದು ಮುಹೂರ್ತದ ಕಾಲ ಶ್ರೀ ವಿಷ್ಣುವನ್ನ ಒಂದು ಧ್ಯಾನವನ್ನ ಅವನು ಮಾಡ್ತಾನಂತೆ. ಕಡೆಗೆ ಇನ್ನೇನು ಆ ಟೈಮ್ ಸ್ಲಾಟ್ ಒಂದು ನಿಮಿಷ ಇದೆ ಅಂದಾಗ ವಿಷ್ಣು ಪ್ರತ್ಯಕ್ಷನಾಗಿ ಅವನ ಆಲಿಂಗನೆಯನ್ನು ಮಾಡ್ಕೊಂಡು ಅವನಿಗೆ ಮುಕ್ತಿಯನ್ನ ಕೊಡ್ತಾನಂತೆ. ಇದು ಖಟ್ವಾಂಗನ ಒಂದು ಕತೆ ಭಾಗವತದಲ್ಲಿ ಬರುವಂಥದ್ದು. ಸೊ ಹಾಗೆ ಮನುಷ್ಯನ ಆಯುಷು ಇವತ್ತು ನಮ್ಗೆ 100 ವರ್ಷ ಆ ಜನ್ರೇಷನ್ಗೆ ಇತ್ತು, ನಮ್ಮ ಹಳೆ ಜನ್ರೇಷನ್ಗೆ. ಇವಾಗ ಒಂದು 70, 80 ಅಥವಾ 60 ಆ ಒಂದು ಇದಕ್ಕೆ ನಾವೆಲ್ಲರೂ ಕೂಡ ತಲುಪಿಟ್ಟಿದ್ದೀವಿ. ನಿಮ್ಮ ಏಜ್ ಎಷ್ಟಿದೆಯೋ ಗೊತ್ತಿಲ್ಲ, ಇವಾಗ 40 ಇರ್ಬೋದು, 50 ಇರ್ಬೋದು, 60 ಇರ್ಬೋದು. ನಿಮಗೆ ಒಂದು ಮುಹೂರ್ತ ಇದೆಯೋ, ಎಷ್ಟು ಮುಹೂರ್ತಗಳಿದೆಯೋ ಗೊತ್ತಿಲ್ಲ. ಆದ್ರೆ ಇವತ್ತಿಂದ, ಈ ಕ್ಷಣದಿಂದ ಆದಷ್ಟು ಸಾಂಸಾರಿಕವಾದಂತಹ ಒಂದು ಚಿಂತನೆಗಳನ್ನ ಅಥವಾ ಜವಾಬ್ದಾರಿಗಳನ್ನ ಸ್ವಲ್ಪ ಬದಿಗಿಟ್ಟು ವಿಷ್ಣುಗೋಸ್ಕರ ಅಥವಾ ಮುಕ್ತಿಗೋಸ್ಕರ ನಿಮ್ಮ ಒಂದು ಸಮಯವನ್ನ 24 ಗಂಟೆಗಳಲ್ಲಿ ಒಂದು ಸ್ವಲ್ಪ ಸಮಯವನ್ನ ದೇವರಿಗೋಸ್ಕರ ಮೀಸಲಿಟ್ರೆ, ನೀವು ಆ ಸಾಧನೆ ಅಂತ ಏನು ಮಾಡಕ್ ಹೊರಟಿದ್ನಲ್ಲ, ಆ ಸಾಧನೆಗೆ ನೀವು ಕೂಡ ಪಾತ್ರ. ಖಟ್ವಾಂಗನ ಒಂದು ರೀತಿ ನಾವು ಕೂಡ ಒಂದು ಜ್ಞಾನೋದಯವನ್ನು ಪಡ್ಕೊಳ್ಳೋದಕ್ಕೆ ಅಥವಾ ವಿಷ್ಣುವಿನ ಒಂದು ಸಾನ್ನಿಧ್ಯವನ್ನು ಪಡ್ಕೊಳ್ಳೋದಕ್ಕೆ, ಮೋಕ್ಷಕ್ಕೆ ಏನಾದ್ರು ಅರ್ಹರಾಗಬೇಕು ಅಂತಂದ್ರೆ ನಾವು ಕೂಡ ಆ ರೀತಿ ಮಾಡ್ಕೊಬಹುದು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಇವತ್ತಿಂದನೂ ಪ್ರಾಬ್ಲಿ ಏನಾದ್ರು ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಬೇಕು ನಮ್ಮ ಒಂದು ಇದರಲ್ಲಿ ಅಂತಂದ್ರೆ, ಸ್ವಲ್ಪ ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಳ್ಳಿ, 5 ನಿಮಿಷ ಕೂತ್ಕೊಳ್ಳಿ, ನಂತರದಲ್ಲಿ 10 ನಿಮಿಷ ಕೂತ್ಕೊಳ್ಳಿ, 1/4 ಗಂಟೆ ಕೂತ್ಕೊಳ್ಳಿ. ನಿಮ್ಮ ಜವಾಬ್ದಾರಿಗಳನ್ನ ಕಮ್ಮಿ ಮಾಡ್ಕೊಂತ ಬನ್ನಿ, ಬೇರೆ ಕಡೆ ಹರಿಯುವಂತ ಮನಸ್ಸನ್ನ ಸೆಳೆದು ದೇವರ ಕಡೆ ಮನಸ್ಸನ್ನ ಕೊಡ್ತಾ ಬನ್ನಿ. ಆ ರೀತಿ ಮಾಡ್ಕೊಂತ ಒನ್ ಪಾಯಿಂಟ್ ಆಫ್ ಟೈಮ್ ನೀವು ಸಮಾಧಿ ಸ್ಥಿತಿಗೆ ಹೋಗುವಂತಹ ಒಂದು ನಿಟ್ಟಿನಲ್ಲಿ ಕೂಡ ಅದು ಸಾಧನೆ ಖಂಡಿತ ಆಗುತ್ತೆ. ಅಟ್ಲೀಸ್ಟ್ ಮುಕ್ತಿ ಅಲ್ಲ ಅಂದ್ರೂ ಕೂಡ ಮುಂದಿನ ಜನ್ಮದಲ್ಲಿ ಒಳ್ಳೆ ಜನ್ಮ, ಒಳ್ಳೆಯ ಯೋನಿಯಲ್ಲಿ ಹುಟ್ಟುವಂತಹ ಜನ್ಮ, ಮತ್ತೆ ಭಗವಂತನ ಆರಾಧನೆಯನ್ನು ಮಾಡುವಂತಹ ಒಂದು ಜನ್ಮ ನಮ್ಮದಾಗಲಿ ಅನ್ನೋದಾದ್ರೂ ನಾವು ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಬಹುದು ಅನ್ನೋದಕ್ಕೆ ಈ ನಾಮ ಸಾಕ್ಷಿಯಾಗುತ್ತೆ.
ಸೊ ಯಾಕೆ ಈ ಕಥೆಯನ್ನು ನಾನು ಹೇಳ್ತೆ ಅಂತ ಅಂದ್ರೆ ಪ್ರಜಾಪತಿ ನಮ್ಮೆಲ್ಲರಿಗೂ ಕೂಡ ಪ್ರಜೆಗಳನ್ನ ಕಾಯುವಂತಹ ಪತಿ ಅವನೇ ಶ್ರೀಮನ್ ಮಹಾವಿಷ್ಣು ಅಲ್ವಾ. ಸೊ ನಾವೆಲ್ಲ ಜೀವಾತ್ಮರಿಗೆ ಮುಕ್ತಿಯನ್ನ ಕರುಣಿಸಿ ಆ ಒಂದು ರಾಜ್ಯದಲ್ಲಿ ಅವನೇ ಪತಿ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಆ ಪತಿಯ ಮೇಲೆ ಅಂದ್ರೆ ಆ ರಾಜನ ಮೇಲೆ ನಾವೆಲ್ಲರೂ ಕೂಡ ಶರಣಾಗತಿ ಆಗೋಣ, ಅವನಿಗೆ ನಮ್ಮ ಜೀವನವನ್ನು ಅರ್ಪಿಸೋಣ. ಈಶ್ವರತ್ವೇನ ಸರ್ವಾಸಾಂ ಪ್ರಜಾನಾಂ ಪತಿ, ಆ ಈಶ್ವರ ತತ್ವ ಏನಿದೆ ಆ ತತ್ವವನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋಣ ಅನ್ನೋದು. ಸೊ ಅದಕ್ಕೋಸ್ಕರ ಈ ನಾಮ ಸಾಕ್ಷಿಯಾಗಿದೆ. ಇನ್ನ ಒಂದು ನಾಮವನ್ನು ಮಾಡೋಣ, ಇನ್ನು ಒಂದು ನಾಮವನ್ನು ಮಾಡಿ ಬೇಕಾದ್ರೆ ನಾವು ಪಾರಾಯಣವನ್ನು ಮಾಡಿ ಕೂಡ ಇವತ್ತು ಮಾಡೋಣ. ಹಿರಣ್ಯ ಗರ್ಭ ಅನ್ನೋದು ಮುಂದಿನ ಒಂದು ನಾಮದ ಹೆಸರು. ಏನು ಹಿರಣ್ಯ ಗರ್ಭ ಅಂತ ಅಂದ್ರೆ, ಒಂದು ಗರ್ಭ ಅಂದ್ರೆ ನಿಮ್ಗೆ ಸಾಮಾನ್ಯವಾಗಿ ಗೊತ್ತಿದೆ ಅಲ್ವಾ, ಒಂದು ಮೊಟ್ಟೆ ಒಳಗಿರೋ ಒಂದು ಅಂಡ, ಅದಕ್ಕೂ ಕೂಡ ನಾವು ಗರ್ಭ ಅಂತ ಕರಿತೀವಿ. ಅಥವಾ ನಮ್ಮ ತಾಯಿ ಒಳಗಡೆ ನಾವು ಏನು ಅಂಡದ ರೂಪದಲ್ಲಿ ಅಥವಾ ಒಂದು ಜೀವದ ಒಂದು ಶಕ್ತಿಯ ರೂಪದಲ್ಲಿ ನಾವೇನು ಇರ್ತೀವಲ್ಲ ಅದಕ್ಕೆ ಗರ್ಭ ಅಂತಾನೆ ಕರೀತಾರೆ. ಸೊ ಹಿರಣ್ಯ ಗರ್ಭ ಅಂತ ಅಂದ್ರೆ ಈ ಬ್ರಹ್ಮ ಸೃಷ್ಟಿ ಮಾಡಿರುವಂತಹ ಈ ಪ್ರಪಂಚ ಏನಿದೆ, ಈ ಪ್ರಪಂಚದ ಒಂದು ಗರ್ಭದಲ್ಲಿ ಅಥವಾ ಈ ಒಂದು ಲೋಕದ ಒಂದು ಗರ್ಭದಲ್ಲಿ ನಾವು ಜೀವಾತ್ಮರಾಗಿ ನಾವು ಜೀವನವನ್ನು ಮಾಡ್ತಾ ಆ ಒಂದು ಬ್ರಹ್ಮನ್ ಅಂತ ನಾವೇನ್ ಕರಿತೀವಲ್ಲ, ಅದು ವಿಷ್ಣು ತತ್ವ ಆಗಿರ್ಬೋದು, ಈಶ್ವರ ತತ್ವ ಆಗಿರ್ಬೋದು, ಆ ಒಂದು ತತ್ವಕ್ಕೆ ನಾವು ಮೊರೆ ಹೋಗಿದ್ದೀವಲ್ಲ, ಆ ಒಂದು ತತ್ವಕ್ಕೆ ಮೊರೆ ಹೋಗಿರುವಂತಹ ಜೀವಾತ್ಮರಿಗೆ ರಕ್ಷಣೆ ಮಾಡು ಅಥವಾ ನಮ್ಮನ್ನ ಕಾಪಾಡು ಅನ್ನೋದಕ್ಕೆ ನಾವು ಹಿರಣ್ಯ ಗರ್ಭ ಅಂತಲೂ ಕೂಡ ಒಂದು ಹೆಸರು ಹೇಳ್ತೀವಿ ನಾವು. ಸೊ ಶಂಕರರು ಏನ್ ಹೇಳ್ತಾರೆ ಅಂದ್ರೆ ಹಿರಣ್ಯಮಯ ಅಂತಂದ್ರೆ ಇಡೀ ಒಂದು ಈ ಪ್ರಪಂಚ ಏನಿದೆ ಅಥವಾ ಕ್ರಿಯೇಷನ್ ಏನಿದೆ ಅಂತಹದಲ್ಲಿ ನಾವು ಏನು ಆ ಒಂದು ಯೋನಿಯಲ್ಲಿ ಜನ್ಮವನ್ನು ತಗೊಂಡಿರ್ತೀವಲ್ಲ, ಅಂಡ ಅಂದ್ರೆ ಒಂದು ಬ್ರಹ್ಮಾಂಡ ಅಂತ ಏನ್ ಕರಿತೀವಲ್ಲ ಅದು. ಸೊ ಅಂತಹ ಗರ್ಭದಲ್ಲಿ ಹುಟ್ಟಿ ಆ ಗರ್ಭವನ್ನ ಕಾಯುತ್ತಿರುವಂತಹ ಬ್ರಹ್ಮ ಏನಿದೆ, ಬ್ರಹ್ಮನ್ ಅನ್ನುವಂಥ ತತ್ವ ಏನಿದೆ, ಅವನೇ ಶ್ರೀಮನ್ನಾರಾಯಣ ಅನ್ನುವಂಥಕ್ಕೆ ಹಿರಣ್ಯ ಗರ್ಭ ಅಂತ ಒಂದು ಹೆಸರು ಕೂಡ ಇದೆ. ಒಂದು ಕಥೆಯ ಮುಖಾಂತರ ನಾವು ಅದನ್ನ ಅರ್ಥೈಸ್ಕೊಂತೀವಿ ಅನ್ನೋದಾದ್ರೆ, ಭೂತಾಯಿ ನಿಮ್ಗೆಲ್ಲರೂ ಕೂಡ ನಿಮಿಷ ಅಂದ್ರೆ ಈ ನಾಮದಿಂದ ನಾವು ಮುಂದಿನ ಕ್ಲಾಸ್ಗೆ ತಗೊಳ್ಳೋಣ, ತೊಂದರೆ ಇಲ್ಲ. ಹಿರಣ್ಯ ಗರ್ಭ ಇನ್ನ ಮುಂದಿನ ಕ್ಲಾಸಲ್ಲಿ ನಾವು ಮಾಡೋಣ. ಇವತ್ತು ಪಾರಾಯಣವನ್ನು ಮಾಡೋಣ, ಯಾಕಂದ್ರೆ ಓದೋ ಕ್ಲಾಸಲ್ಲೂ ಕೂಡ ನಾವು ಪಾರಾಯಣವನ್ನು ಮಾಡಿಲ್ಲ. ಈ ಒಂದು ನಾಮಕ್ಕೆ ಸಂಬಂಧಪಟ್ಟಂತಹ ಕತೆ ಅರ್ಧ ನಾನು ಓದಿ ಜೀರ್ಣವನ್ನು ಮಾಡ್ಕೊಂಡಿದ್ದೀನಿ. ಇನ್ನೂ ಅರ್ಧ ಕತೆ ನಾನು ಸರಿಯಾಗಿ ಜೀರ್ಣವನ್ನು ಮಾಡಿಕೊಂಡು ನಿಮ್ಗೆಲ್ಲರೂ ಕೂಡ ಕೊಡಬೇಕು. ಇದು ಕರ್ಣನ ಒಂದು ಕತೆ ಆಗಿದೆ. ಮಹಾಭಾರತದಲ್ಲಿ ಬರುವಂತಹ ಕರ್ಣನ ಒಂದು ಕತೆ ಈ ಒಂದು ನಾಮಕ್ಕೆ ಸಾಕ್ಷಿ ಆಗ್ತಾ ಇದೆ. ಅದನ್ನ ನಾನು ಮುಂದಿನ ಕ್ಲಾಸಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇವತ್ತಿಗೆ ಈ ನಾಮಕ್ಕೆ ನಿಲ್ಸ್ಕೊಳ್ಳೋಣ. ಪಾರಾಯಣವನ್ನು ಒಂದ್ಸತಿ ಮಾಡಿ. ಈಗ ಆಲ್ರೆಡಿ 5:17 ಆಗಿದೆ ಟೈಮು. ಇನ್ನೊಂದು 10 ನಿಮಿಷಗಳ ಕಾಲ, ಒಂದು 1/4 ಗಂಟೆಗಳ ಕಾಲ ನಾವು ಒಂದ್ಸತಿ ಪಾರಾಯಣವನ್ನು ಮಾಡಿ ಕ್ಲಾಸನ್ನು ಕ್ಲೋಸ್ ಮಾಡೋಣ. ಸೊ ಇವತ್ತು ಪ್ರಜಾಪತಿ ತನಕ ನಾವು ಪರಮಾತ್ಮನ ಒಂದು ಲೀಲೆಗಳನ್ನ ನಾವು ಸವಿದಿದ್ದೀವಿ ಇವತ್ತು. ಸೊ ಎಲ್ಲರೂ ಕೂಡ ಹ್ಯಾಂಡ್ ರೈಸ್ ಮಾಡಿ ಯಾರ್ಯಾರು ಪಾರಾಯಣ ಮಾಡೋದಕ್ಕೆ ಇಷ್ಟಪಡ್ತೀರಾ. ಸೊ ಒಂದ್ಸತಿ ಸ್ಟಾರ್ಟಿಂಗ್ ಇಂದ ಎಲ್ಲರೂ ಕೂಡ ಒಮ್ಮೆ ಪಾರಾಯಣವನ್ನ ಮಾಡೋಣ. ಒಂದು ಸ್ವಲ್ಪ ಪರ್ಮಿಷನ್ ಕೊಡ್ತೀನಿ ಎಲ್ಲರೂ ಕೂಡ ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ. ನಾನು ಹೇಳಿದ್ಮೇಲೆ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅದಕ್ಕಿಂತ ಮುಂಚೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಬೇಡಿ. ಅನ್ಮ್ಯೂಟ್ ಮಾಡ್ಕೊಳಕ್ ಆಗ್ತಿದ್ಯಾ? ಯಾರಾದ್ರೂ ಒಬ್ರು ಮಾತಾಡಿ. ಓಕೆ, ಫೈನ್. ಅಸ್ತು. ಮೊದಲಿಗೆ ಗಿರಿಜಾ ಭಗಿನಿ ಸ್ಟಾರ್ಟ್ ಮಾಡಿ. ಶುಕ್ಲಾಂಬರಧರಂ ಗಿರಿಜಾ ಭಗಿನಿ. ಶ್ರೀ ಪರಮಾತ್ಮನೇ ನಮಃ. ಅಥ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರಂ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯತ್. ಇನ್ನು ಚೂರು ಓದ್ಲಾ? ಎರಡೇ ಶ್ಲೋಕ ಸಾಕು. ಲಕ್ಷ್ಮೀ ಆರ್ ರಾವ್ ಭಗಿನಿ.